But dear friends, we have a beautiful retreat in Canada. Bishops and preachers from different parts of the country are coming for this special retreat. In the name of the Father, and of the Son, and of the Holy Spirit. What is God doing in our hearts? From different parts of the country are coming for this special retreat. All of you are most cordially welcome for a spiritual experience and renewal of your family life, so that peace and joy may remain in your family. Welcome, dear friends. ಸೋಲ್ಜರ್ ಹೆಂಗೋಗ್ತಾರೆ ಹೇಳಿ ಚೆನ್ನಾಗಿ. ಓಕೆ. ಜಯ ಧ್ವಜ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ಅಲ್ಲೇ ನಿಲ್ಲಿ. ಜಯ ಧ್ವಜ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ದುಷ್ಟನೇ ಅಡ್ಡಿ ಬಂದರು, ಆತ್ಮನು ಜಯ ಕೊಡುವ. ಅಕ್ಕಪಕ್ಕ ಇರೋರನ್ನು ಕೇಳಿ. ಭಯವೇಕೆ ನನ್ನ ಮಗನೇ, ನಿನಗೆ ಭಯವೇಕೆ? ಓಯ್ ನನ್ನ ಮಗನೇ ಏನು ಅಂತಿರಂಗಿದೆ, ನೀವು ಕೇಳ್ತಾ ಇರೋದಲ್ಲಿ ನೋಡ್ತಾ ಹಿಂಗೆ ಅಂತಿದ್ದಾರೆ. ಅವನು ಭಯ ಪಟ್ಬಿಟ್ಟು ಹತ್ ಕಡೆ ತಿರ್ಗ್ಬಿಟ್ಟು ಹೇಳ್ತಾ ಇದ್ದಾನೆ, ಹಾಲೆಲೂಯಾ 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 ಹಾಲೆಲೂಯಾ. ಹಾಡೋಣ ಹಾಲೆಲೂಯಾ, ಚಪ್ಪಾಳೆ. ಜಯ ಧ್ವಜ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ಅಲ್ಲೇ ನಿಂತು ಜಯ ಧ್ವಜ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ದುಷ್ಟನೇ ಅಡ್ಡಿ ಬಂದರು, ಆತ್ಮನು ಜಯ ಕೊಡುವ. ಆತ್ಮನು ಜಯ ಕೊಡುವ. ದುಷ್ಟನೇ ಅಡ್ಡಿ ಬಂದರು, ಆತ್ಮನು ಜಯ ಕೊಡುವ. ಆತ್ಮನು ಜಯ ಕೊಡುವ. ಭಯಬೇಕೆ ನನ್ ಮಗನೇ, ನಿನಗೆ ಭಯಬೇಕೆ ನನ್ ಮಗಳೇ. ಕೇಳಿ. ಲೆಫ್ಟ್ ರೈಟ್ ಅಂದ್ರೆ ನೀವು ಲೆಫ್ಟ್ ರೈಟ್ ಅಂತ ಇದ್ದೀರಲ್ವಾ? ನೀವೇನು ಹೇಳ್ಬೇಕು? ನಾನು ಲೆಫ್ಟ್ ರೈಟ್ ಅಂದ್ರೆ ನೀವು ಲೆಫ್ಟ್ ರೈಟ್ ಅಂತ ಹೇಳಿದ್ರೆ ಲೆಫ್ಟ್ ರೈಟ್ ಜೀಸಸ್ ಕ್ರೈಸ್ಟ್. ಲೆಫ್ಟ್ ಕಾಲು ರೈಟ್ ಕಾಲು ನಾವೇನು ಮಾಡ್ಬೇಕು ಹೊಡೆದು, ಆಮೇಲೆ ಜೀಸಸ್ ಕ್ರೈಸ್ಟ್. ಒಂದ್ಸರಿ ಮಾಡಿ. ಲೆಫ್ಟ್ ರೈಟ್ ಪ್ರೈಸ್ ಲಾರ್ಡ್. ಹಾಲೆಲೂಯಾ 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 ಹಾಲೆಲೂಯಾ. ಎಲ್ಲರೂ ಮಾಡೋಣ. ಲೆಫ್ಟ್ ರೈಟ್ ಜೀಸಸ್ ಕ್ರೈಸ್ಟ್. ಲೆಫ್ಟ್ ರೈಟ್ ಪ್ರೈಸ್ ಲಾರ್ಡ್. Praise the Lord. Praise the Lord. Hallelujah. 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 Praise the Lord. Praise the Lord. Hallelujah. Hallelujah. നമ്മൾ ഈ സമയത്ത് യേശുവിൽ പുതുജീവിതം എന്ന വിഷയത്തെക്കുറിച്ചാണ് ചിന്തിക്കാൻ പോവുക. ನಾವು ಈ ಸಮಯದಲ್ಲಿ ಯೇಸುವಿನಲ್ಲಿ ಹೊಸ ಜೀವನ ಎಂಬುದರ ಕುರಿತಾಗಿದೆ ಕೇಳಲಿಕ್ಕಾಗಿ ಹೋಗುವುದು. ഹല്ലേലൂയ. ഹല്ലേലൂയ. യേശു യോഹന്നാന്റെ സുവിശേഷം 3-ാം അധ്യായം 3-ാം വാക്യത്തിൽ ഇപ്രകാരം അരുളി ചെയ്തു, നീ വീണ്ടും ജനിക്കുന്നില്ല എങ്കിൽ നിനക്ക് സ്വർഗരാജ്യത്തിൽ
പ്രവേശിക്കുക സാധ്യമല്ല. ಯೋವಾನ ಬರೆದ ಶುಭ ಸಂದೇಶ 3ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಯೇಸು ಹೇಳುತ್ತಾ ಇದ್ದಾರೆ, ನೀನು ಪುನಃ ಹೊಸತಾಗಿ ಹುಟ್ಟದೇ ಇದ್ದರೆ ಸ್ವರ್ಗ ರಾಜ್ಯದಲ್ಲಿ ಪ್ರವೇಶ ಇಡಲು ನಿನಗೆ ಸಾಧ್ಯವಲ್ಲ. അപ്പം നിക്കോദേമോസ് യേശുവിനോട് ചോദിച്ചു, പ്രായമായ മനുഷ്യന് ഇതെങ്ങനെ സാധിക്കും? അവന് അമ്മയുടെ ഉദരത്തിൽ വീണ്ടും പ്രവേശിച്ച് വീണ്ടും ജനിക്കാൻ പറ്റുമോ? ನಿಕೋದೋಮನು ಯೇಸುವಿನಲ್ಲಿ ಕೇಳಿದನು, ಇದು ಯಾವ ರೀತಿಯಲ್ಲಿ ಸಾಧ್ಯವಾಗುತ್ತದೆ? ಪ್ರಾಯವಾದ ಒಬ್ಬನಿಗೆ ತಾಯಿಯ ಉದರದ ಒಳಗಡೆ ಹೋಗಿ ಪುನಃ ಹೊರಗಡೆ ಬರಲು ಸಾಧ್ಯ ಇದೆಯಾ? അപ്പോൾ യേശു അവനോട് പറഞ്ഞു, സത്യം സത്യമായി ഞാൻ നിന്നോട് പറയുന്നു, നീ ജലത്താലും ആത്മാവിനാലും വീണ്ടും ജനിക്കുന്നില്ല എങ്കിൽ നിനക്ക് ദൈവരാജ്യത്തിൽ പ്രവേശിക്കാൻ സാധിക്കുകയില്ല. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ, ನೀರಿನಿಂದಲೂ ಪವಿತ್ರಾತ್ಮರಿಂದಲೂ ಹುಟ್ಟದ ಹೊರತು ಯಾವನು ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸಲು ಸಾಧ್ಯವಾಗದು. Praise the Lord. Praise the Lord. Hallelujah. Hallelujah. എന്താണ് യേശു വീണ്ടും ജനിക്കുക എന്ന് പറഞ്ഞാൽ അർത്ഥമാക്കിയത്? ಏನಾಗಿದೆ ಪುನಃ ಹುಟ್ಟು ಎಂಬುದಾಗಿ ಯೇಸು ಹೇಳುವಾಗ ಅರ್ಥ ಮಾಡುತ್ತಾ ಇರುವುದು? ഒരു പുതിയ സൃഷ്ടിയാകുക എന്ന് പറഞ്ഞാൽ അതിൻ്റെ അർത്ഥം എന്താണ്? ಹೊಸ ಸೃಷ್ಟಿಯಾಗು ಎಂಬುದಾಗಿ ಹೇಳಿದರೆ ಅದರ ಅರ್ಥ ಏನಾಗಿದೆ? Praise the Lord. Praise the Lord. Hallelujah. 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 സ്വരവെത്തി Hallelujah. 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 വിശുദ്ധ പൗലോസ് ശ്ലീഹ കൊറിന്തോസുകാർക്കെതിരെ 2-ാം ലേഖനം 5-ാം അധ്യായം 17-ാം വാക്യത്തിൽ ഇപ്രകാരം പറഞ്ഞു. ಸಂತ ಪೌಲನು ಕೊರಿಂಥ್ಯರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 17-ാം വാക്യം. 17ನೇ ವಾಕ್ಯದಲ್ಲಿ ಈ ರೀತಿ ಬರೆಯಲಾಗಿದೆ, യേശു ക്രിസ്തുവിൽ ആയിരിക്കുന്നവൻ ഒരു പുതിയ സൃഷ്ടിയാണ്. ಯೇಸು ಕ್ರಿಸ್ತರಲ್ಲಿ ಇರುವವನು ಹೊಸ ಸೃಷ್ಟಿಯಾಗಿ ಮಾರ್ಪಡುತ್ತಾನೆ. പഴയതെല്ലാം കടന്നുപോയി, പുതിയത് വന്നു കഴിഞ്ഞു. ಹಳೆಯದು ದಾಟಿ ಹೋಗಿದೆ, ಈಗ ಹೊಸತು ಆಗಮಿಸಿ ಬಂದಿದೆ. പഴയത് എന്താണ് നമ്മളിൽ നിന്ന് കടന്നു പോകേണ്ട കാര്യം? ಹಳೆಯದು ಅಳಿದು ಹೋಗಬೇಕಾಗಿರುವಂತಹ ಕಾರ್ಯವು ಏನಾಗಿದೆ? അല്ലെങ്കിൽ പഴയത് നമ്മൾ ഉപേക്ഷിക്കേണ്ട കാര്യം എന്താണ്? ಅಥವಾ ಹಳೆಯದನ್ನು ನಾವು ತ್ಯಜಿಸಬೇಕಾದ ಕಾರ್ಯ ಏನಾಗಿದೆ? എന്താണ് നമുക്ക് നമ്മുടെ ജീവിതത്തിൽ ഇനിയും തുടർന്ന് കൊണ്ടുപോകാൻ പാടില്ലാത്ത കാര്യം? ಏನಾಗಿದೆ ನಮ್ಮ ಜೀವನದಲ್ಲಿ ನಾವು ಮುಂದುವರಿಸಿಕೊಂಡು ಹೋಗಬಾರದಾಗಿರುವಂತಹ ಆ ಕಾರ್ಯಗಳು? അത് നമ്മുടെ ഓരോരുത്തരുടെയും ജീവിതത്തിലെ പാപവുമായി ബന്ധപ്പെട്ട വിഷയങ്ങളുമാണ്. ನಮ್ಮ ಜೀವನದಲ್ಲಿ ಇರುವಂತಹ ಪಾಪಗಳಾಗಿದೆ, ಪಾಪಗಳಿಗೆ ಸಂಬಂಧಪಟ್ಟಿರುವಂತಹ ಕಾರ್ಯಗಳು ಆಗಿದೆ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. നമ്മുടെ ജീവിതത്തിൽ നമുക്ക് പാപം ഉണ്ടായാൽ ആ പാപത്തിൻ്റെ ഒരു പ്രത്യേകത, ആ പാപത്തിൽ ഒരു സുഖമുണ്ട് എന്നതാണ് പാപത്തിൻ്റെ പ്രത്യേകത. ಈಗ ನಮ್ಮ ಜೀವನದಲ್ಲಿ ಒಂದು ಪಾಪಗಳು ಉಂಟಾದರೆ ಆ ಪಾಪದಲ್ಲಿ ಒಂದು ಸುಖ ಸಿಗುತ್ತದೆ, ಅದಾಗಿದೆ ಆ ಪಾಪದ ಪ್ರತ್ಯೇಕತೆ. പാപത്തിൽ സുഖം ഇല്ലായിരുന്നെങ്കിൽ നമ്മൾ ആരും പാപം ചെയ്യുമായിരുന്നില്ല. ಪಾಪದಲ್ಲಿ ಸುಖಗಳು ಸಿಗದೇ ಇದ್ದರೆ ನಾವು ಯಾರೂ ಕೂಡ ಪಾಪಗಳನ್ನು ಮಾಡುತ್ತಾ ಇರಲಿಲ್ಲ. പാപത്തിൽ സുഖമുള്ളത് കൊണ്ടാണ് നമ്മൾ വീണ്ടും വീണ്ടും പാപം ചെയ്യാൻ ഇടയാകുന്നത്. ಪಾಪದಲ್ಲಿ ಸುಖಗಳು ಇರುವಂತಹ ಕಾರಣ ನಾವು ಪುನಃ ಪುನಃ ಪಾಪಗಳನ್ನು ಮಾಡುವಂತಹ ಕಾರಣ. Praise the Lord. Praise the Lord. Hallelujah. 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 പാപത്തിലുള്ള സുഖമാണ് ആ പ്രവൃത്തി വീണ്ടും ചെയ്യാൻ നമ്മളെ ആകർഷിക്കുന്നത്. ಪಾಪದಲ್ಲಿ ಬರುವಂತಹ ಸುಖವಾಗಿದೆ ಆ ವರ್ತನೆಗಳನ್ನು ಮಾಡಲಿಕ್ಕಾಗಿ ನಮ್ಮನ್ನು ಪುನಃ ಪುನಃ ಆಕರ್ಷಿಸುತ್ತಾ ಇರುವುದು. പ്രിയപ്പെട്ടവരെ, പാപം ചെയ്യുമ്പോൾ പാപത്തിൽ സുഖമുണ്ട്,
എന്നത് മാത്രമല്ല, പാപത്തിൽ മറ്റൊരു കാര്യമുണ്ട്. പാപം ചെയ്യുമ്പോൾ പാപം നമ്മളെ ശിക്ഷിക്കുക കൂടെ ചെയ്യും. ಪಾಪಗಳನ್ನು ಮಾಡುವಾಗ ಪಾಪದಲ್ಲಿ ಸುಖ ಸಿಗುತ್ತದೆ ಎಂಬುದಾಗಿ ಮಾತ್ರವಲ್ಲ, ಆ ಪಾಪವು ನಮಗೆ ಪುನಃ ಶಿಕ್ಷೆಯನ್ನು ಕೂಡ ಕೊಡುತ್ತದೆ. Praise the Lord. Praise the Lord. Hallelujah. Hallelujah. ശിക്ഷയില്ലാത്ത ഒരു പാപവും ഇല്ല. ಶಿಕ್ಷೆಯು ಲಭಿಸದೇ ಇರುವಂತಹ ಒಂದು ಪಾಪ ಕೂಡ ಇಲ್ಲ. പാപത്തിൽ ശിക്ഷ മാത്രമല്ല ഉള്ളത്, ಪಾಪದಲ್ಲಿ ಶಿಕ್ಷೆ ಮಾತ್ರವಲ್ಲ ಇರುವುದು. പാപത്തിൻ്റെ മറ്റൊരു പ്രത്യേകത, പാപം ചെയ്താൽ നമ്മൾ ആ പാപത്തിൻ്റെ അടിമയാകും എന്നതാണ് പാപത്തിൻ്റെ മറ്റൊരു പ്രത്യേകത. ಪಾಪದ ಇನ್ನೊಂದು ಪ್ರತ್ಯೇಕತೆ ಏನೆಂದರೆ, ನಾವು ಪಾಪಗಳನ್ನು ಮಾಡುತ್ತಾ ಬಂದರೆ ಆ ಪಾಪವು ನಮ್ಮನ್ನು ಗುಲಾಮರನ್ನಾಗಿ ಮಾಡಿಬಿಡುತ್ತದೆ. യോഹന്നാന്റെ സുവിശേഷം 8-ാം അധ്യായം 34-ാം വാക്യം. ಯೋವಾನ ಬರೆದ ಶುಭ ಸಂದೇಶ 8ನೇ ಅಧ್ಯಾಯ 34ನೆಯ ವಾಕ್ಯದಲ್ಲಿ അവിടെ യേശു ഇപ്രകാരം പറയാണ്, പാപം ചെയ്യുന്നവൻ ആ പാപത്തിൻ്റെ അടിമയാണ്. ಅಲ್ಲಿ ಯೇಸು ಈ ರೀತಿಯಲ್ಲಿ ಹೇಳುತ್ತಾ ಇದ್ದಾರೆ, ಪಾಪ ಮಾಡುವವನು ಪಾಪಕ್ಕೆ ದಾಸನೇ ಆಗಿರುತ್ತಾನೆ. Praise the Lord. Praise the Lord. Hallelujah. 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 നിങ്ങൾ ഒരു ചെറിയ കാര്യം ചിന്തിക്ക്. നിങ്ങളിപ്പം ഇതുവരെ ബീഡി വലിച്ചിട്ടില്ലാത്ത ഒരാൾ ആദ്യമായിട്ട് ബീഡി വലിക്കുന്നു. ನೀವು ಒಂದು ವಿಷಯವನ್ನು ಚಿಂತೆ ಮಾಡಿ ನೋಡಿ. ಇಷ್ಟರ ತನಕ ಬೀಡಿ ಸೇದದೆ ಇರುವಂತಹ ಒಂದು ವ್ಯಕ್ತಿಯು ನೀವು ಬೀಡಿಯನ್ನು ಸೇದುತ್ತಾ ಇದ್ದೀರಿ. ഒരു പ്രാവശ്യം നിങ്ങൾ ബീഡി വലിച്ചു കഴിയുമ്പം ആ ബീഡി വലിച്ചതിൻ്റെ സുഖം നിങ്ങൾ അനുഭവിക്കും. ಒಂದು ಬಾರಿ ಬೀಡಿಯನ್ನು ಸೇದಿಕೊಂಡಾಗ ಅಥವಾ ಧೂಮಪಾನವನ್ನು ಮಾಡಿದಾಗ ಅದರ ಸುಖವು ನಿಮಗೆ ಸಿಕ್ಕಿತು. ആ സുഖം നിങ്ങളെ വീണ്ടും അത് വലിക്കാൻ ആയിട്ട് പ്രേരിപ്പിക്കും. ಆ ಸುಖವು ನಿಮ್ಮನ್ನು ಪುನಃ ಪುನಃ ಧೂಮಪಾನ ಮಾಡಲಿಕ್ಕಾಗಿ ಆ ಒಂದು ಸುಖ ನಿಮಗೆ ಕೊಡುತ್ತದೆ. Praise the Lord. Praise the Lord. Hallelujah. Hallelujah. അതുമല്ലെങ്കിൽ മദ്യപിക്കുന്നു എന്ന് വിചാരിക്കുക. ಅಲ್ಲದೆ ಇದ್ದರೂ ಮದ್ಯಪಾನ ಮಾಡುತ್ತಾ ಇದ್ದೀರಿ ಎಂಬುದಾಗಿ ನೀವು ಭಾವಿಸಿಕೊಳ್ಳಿ. ഇപ്പം നിങ്ങളുടെ ഭർത്താവ് മദ്യപിച്ചിട്ടുണ്ടെങ്കിൽ നിങ്ങൾ മദ്യപിക്കാറില്ല അല്ലേ? ನಿಮ್ಮ ಗಂಡ ಮದ್ಯಪಾನ ಮಾಡುತ್ತಾ ಇದ್ದರೂ ನೀವು ಮದ್ಯಪಾನ ಮಾಡುತ್ತಾ ಇಲ್ಲ. ഉണ്ടോ? അങ്ങനെ ഒരു അലവാട്ടുണ്ടോ? ಇಲ್ಲಿ ಮದ್ಯಪಾನ ಮಾಡುವಂತವರಿದ್ದೀರಾ ಮಹಿಳೆಯರು? അങ്ങനെ അത്തരം ദുസ്വഭാവം ഉണ്ടോ? ಆ ರೀತಿಯ ಕೆಟ್ಟ ಅಭ್ಯಾಸಗಳು ನಿಮ್ಮಲ್ಲಿ ಯಾರಿಗಾದರೂ ಇದೆಯಾ? ആടവാള് മീക്കു ಉಂಟಾ ಇಲ್ವಾ? പെണ്ണുങ്ങൾക്കുണ്ടോന്നോ ചോദിച്ചു. ಮಹಿಳೆಯರಿಗೆ ಮದ್ಯಪಾನ ಮಾಡುವ ಸ್ವಭಾವ ಇದೆಯಾ? പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. എന്നാൽ ഒരു ദിവസം നിങ്ങൾ മദ്യപിച്ചെന്ന് വിചാരിക്കുക. ಒಂದು ದಿನ ನೀವು ಮದ್ಯಪಾನ ಮಾಡಿದ್ದೀರಿ ಎಂಬುದಾಗಿ ಮಾತ್ರ ಭಾವಿಸಿಕೊಳ್ಳಿ. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ഹല്ലേലൂയ. Hallelujah. ഒരു പ്രാവശ്യം മദ്യപിച്ചാൽ മതി, പിന്നെ നിങ്ങൾക്ക് അതിനോട് താല്പര്യം തോന്നും. ಒಂದು ಬಾರಿ ಮದ್ಯವನ್ನು ನೀವು ಕುಡಿದರೆ ಪುನಃ ಆ ಮದ್ಯದಲ್ಲಿ ಆಸಕ್ತಿ ನಿನ್ನಲ್ಲಿ ಬಂದು ಬಿಡುತ್ತದೆ. കാരണം മദ്യപിക്കുമ്പോൾ അതിലൊരു സുഖമുണ്ട്. ಕಾರಣ ಮದ್ಯಪಾನ ಮಾಡುವಾಗ ಅದರಿಂದ ಒಂದು ಸುಖ ಬರುತ್ತದೆ. ആ സുഖം വീണ്ടും വേണമെന്ന് നമ്മൾ ആഗ്രഹിക്കും. ಆ ಸುಖ ಪುನಃ ಪುನಃ ಸಿಗಬೇಕು ಎಂಬುದಾಗಿ ನಾವು ಬಯಸುತ್ತೇವೆ. സപ്പോസ് നിങ്ങൾ ഇങ്ങനെ വിചാരിക്കുക, 5 ദിവസം അടുപ്പിച്ച് മദ്യപിച്ച് വിചാരിക്കുക. ಈ ರೀತಿಯಲ್ಲಿ ಚಿಂತೆ ಮಾಡಿ 5 ದಿನ ನಿರಂತರವಾಗಿ ನೀವು ಮದ್ಯಪಾನ ಮಾಡುತ್ತಾ ಇದ್ದೀರಿ. 5 ദിവസം അടുപ്പിച്ച് മദ്യപിച്ച 6-ാം ദിവസം നിശ്ചയമായിട്ടും നിങ്ങൾക്ക് മദ്യം വേണം. 5 ದಿನ ನಿರಂತರವಾಗಿ ಮದ್ಯಪಾನ ಮಾಡುವಂತವರಿಗೆ 6ನೆಯ ದಿನ ನಿಮಗೆ ಕುಡಿಯದೆ ಇರಲು ಸಾಧ್ಯವಾಗುವುದಿಲ್ಲ. Praise the Lord. Praise the Lord. നിങ്ങളും നിങ്ങളുടെ ഭർത്താവിനെ പോലെ കുടിക്കാൻ തുടങ്ങും. ನೀವು ಕೂಡ ನಿಮ್ಮ ಗಂಡನ ಹಾಗೆ ಮದ್ಯಪಾನ ಮಾಡಲಿಕ್ಕಾಗಿ ಪ್ರಾರಂಭಿಸುತ್ತೀರಿ. Praise the Lord. Praise the Lord. Hallelujah. Hallelujah. ഇതാണ് പാപത്തിന്റെ ഒരു പ്രത്യേകത. ಇದಾಗಿದೆ ಪಾಪದ ಪ್ರತ್ಯೇಕತೆ. അല്ലെങ്കിൽ വേണ്ട, നിങ്ങളുടെ മൊബൈലിലുള്ള ആ മൊബൈലിൽ കൂടെ മോശം ചിത്രങ്ങൾ കാണാൻ തുടങ്ങും. ಅದು ಹೋಗ್ಲಿ, ನಿಮ್ಮ ಮೊಬೈಲ್ ಫೋನ್ ಇದೆಯಲ್ಲ,
ಅದರ ಮುಖಾಂತರವಾಗಿ ಕೆಟ್ಟ ಕೆಟ್ಟ ಚಿತ್ರಗಳನ್ನು ನೋಡ್ಲಿಕ್ಕಾಗಿ ನೀವು ಪ್ರಾರಂಭಿಸುತ್ತಾ ಇದ್ದೀರಿ ಎಂಬುದಾಗಿ ಭಾವಿಸಿ ഒരു ദിവസം നിങ്ങൾ അരമണിക്കൂർ വാച്ച് ചെയ്ത നിങ്ങൾക്ക് അത് പിന്നെയും പിന്നെയും വാച്ച് ചെയ്യണമെന്ന് തോന്നും. ಒಂದು ದಿನದಲ್ಲಿ ಅರ್ಧ ಗಂಟೆಗಳು ಇದೇ ರೀತಿಯ ಚಿತ್ರವನ್ನು ನೋಡುತ್ತಾ ಬಂದರೆ ಪುನಃ ಪುನಃ ಅದನ್ನು ನೋಡಬೇಕು ಎಂಬುದಾಗಿ ನಿಮಗೆ ಅನಿಸುತ್ತದೆ. രാത്രി കിടന്നിട്ട് ഉറക്കം വരണില്ല. ರಾತ್ರಿ ಮಲಗಿದಾಗ ನಿದ್ರೆ ಬರೋದಿಲ್ಲ. എങ്കിൽ പിന്നെ ಈ ചിത്രം ഒന്ന് 2-3 തവണ കണ്ടു നോക്കാം. ಆದರೂ ಪರವಾಗಿಲ್ಲ, ಈ ಚಿತ್ರವನ್ನೊಮ್ಮೆ ನೋಡೋಣ. Praise the Lord. Praise the Lord. Hallelujah. Hallelujah. അങ്ങനെ ശീലിച്ചു കഴിഞ്ഞാൽ പിന്നെ അത് കാണാണ്ട് ഉറക്കം വരികയല്ല. ಆ ರೀತಿ ಅಭ್ಯಾಸವನ್ನು ಮಾಡುತ್ತಾ ಬಂದರೆ ಆ ಚಿತ್ರವನ್ನು ನೋಡದೆ ನಿದ್ರೆ ಬರೋದಿಲ್ಲ. Praise the Lord. Praise the Lord. Hallelujah. Hallelujah. സ്വയം ഭോഗം, സ്വവർഗഭോഗം, അതുപോലെ ലൈംഗിക ആസക്തി, ഇതിലൊക്കെ ഇടപെട്ട് കഴിഞ്ഞാൽ അത് വീണ്ടും 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 ചെയ്യണമെന്ന് തോന്നും. ಸ್ವಯಂ ಭೋಗ, ಸ್ವವರ್ಗ ಭೋಗ, ಸ್ವಲಿಂಗತನ, ಲೈಂಗಿಕವಾದ ಆಸಕ್ತಿಗಳಲ್ಲಿ ಇದೇ ರೀತಿ ಮಾಡುತ್ತಾ ಬಂದರೆ ಪುನಃ ಅದೇ ಪಾಪಗಳನ್ನು ಮಾಡಬೇಕು ಎಂಬುದಾಗಿ ಅನಿಸುತ್ತದೆ. Praise the Lord. Praise the Lord. Hallelujah. 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 നിങ്ങളുടെ ഭർത്താവല്ലാതെ വേറൊരു പുരുഷനോട് നിങ്ങൾ അടുക്കാനിടയായി. ಈಗೋ ನಿಮ್ಮ ಗಂಡ ಇನ್ನೊಬ್ಬ ವ್ಯಕ್ತಿಯ ಜೊತೆಯಲ್ಲಿ ಸಂಬಂಧವನ್ನು ಇಟ್ಟುಕೊಂಡಿದ್ದಾನೆ ಎಂಬುದಾಗಿ ಭಾವಿಸಿ, അല്ല നിന്റെ ഭാര്യ കൂടാതെ വേറൊരു സ്ത്രീയോട് നീ അടുക്കാനിടയായി. ಈಗೋ ಹೆಂಡತಿಯಲ್ಲದೆ ಇನ್ನೊಬ್ಬ ಮಹಿಳೆಯ ಜೊತೆಯಲ್ಲಿ ನೀನು ಸಂಬಂಧ ಇಟ್ಟುಕೊಂಡಿದ್ದೀ ಎಂಬುದಾಗಿ ಭಾವಿಸಿ, അപ്പൊ നിങ്ങൾ ആ പെൺകുട്ടിയോട് വീണ്ടും കാണണം, കണ്ടുമുട്ടണം, അവളുമായിട്ട് സംസാരിക്കണം, അവളുമായിട്ട് ഇടപഴകണം, അവളുമായിട്ട് ലൈംഗിക ബന്ധത്തിൽ ഏർപ്പെടണം എന്ന് നിങ്ങൾ ആഗ്രഹിക്കും. ಆ ಹುಡುಗಿಯನ್ನು ಪುನಃ ನೋಡಬೇಕು, ಅವಳ ಜೊತೆಯಲ್ಲಿ ಪುನಃ ಮಾತನಾಡಬೇಕು, ಅವಳ ಜೊತೆಯಲ್ಲಿ ಲೈಂಗಿಕವಾದ ಸಂಬಂಧವನ್ನು ಇಟ್ಟುಕೊಳ್ಬೇಕು ಎಂಬುದಾಗಿ ನಿಮಗೆ ಅನಿಸುತ್ತದೆ. ഒരു പ്രാവശ്യം നിങ്ങൾ അവളോടൊത്ത് തെറ്റ് ചെയ്തു, ആരും അറിഞ്ഞില്ല. ಒಂದು ದಿನ ಅವಳ ಜೊತೆಯಲ್ಲಿ ನೀವು ಪಾಪವನ್ನು ಮಾಡಿದ್ದೀರಿ, ಯಾರು ನೋಡ್ಲಿಲ್ಲ. ഭാര്യ ഒരിക്കൽ പോലും സംശയിച്ചിട്ടില്ല. ಹೆಂಡತಿ ಒಂದು ಬಾರಿ ಕೂಡ ನಿಮ್ಮನ್ನು ಸಂಶಯದ ದೃಷ್ಟಿಯಲ್ಲಿ ನೋಡ್ಲಿಲ್ಲ. അങ്ങനെയാണെങ്കിൽ അടുത്ത ദിവസവും ಹಾಗಿದ್ದರೆ ಮುಂದಿನ ದಿನ ഇതിങ്ങനെ ഒരു അലവാട്ട്, ഒരു ഒരു തഴക്കമായിട്ട് മാറി. ಇದು ಇದೇ ರೀತಿಯ ಅಭ್ಯಾಸವಾಗಿ, ಕೆಟ್ಟ ಅಭ್ಯಾಸವಾಗಿ ಬೆಳೆದು ಬರ್ತಾ ಇದೆ. Praise the Lord. Praise the Lord. Hallelujah. Hallelujah. അങ്ങനെ നമ്മൾ തുറന്ന പിന്നെ അത് ഉപേക്ഷിക്കാൻ ബുദ്ധിമുട്ടാണ്. ಆ ರೀತಿಯಲ್ಲಿ ನಾವು ಪ್ರಾರಂಭಿಸಿಕೊಂಡು ಹೋದರೆ ನಮಗೆ ಆ ಕೆಟ್ಟ ಅಭ್ಯಾಸವನ್ನು ಬಿಟ್ಟು ಬಿಡಲು ಸಾಧ್ಯವಾಗುವುದಿಲ್ಲ. നിങ്ങൾ ആ പാപത്തിന് അടിമയായി. ನೀವು ಆ ಪಾಪಗಳಿಗೆ ಗುಲಾಮರಾಗಿ ಕಳೆಯುತ್ತೀರಿ. ആ പാപത്തിന് മാത്രമല്ല, ആ പെണ്ണിനും അടിമയായി. ಆ ಪಾಪಕ್ಕೆ ಮಾತ್ರವಲ್ಲ, ಆ ಹುಡುಗಿಗೂ ನೀವು ಗುಲಾಮರಾಗಿ ಕಳೆಯುತ್ತೀರಿ. അല്ലെങ്കിൽ നീ ആ പുരുഷന് അടിമയായി. ಅಥವಾ ನೀನೊಬ್ಬ ಪುರುಷನಿಗೆ ಗುಲಾಮನಾಗಿ ಮಾರ್ಪಡುತ್ತಿ. Praise the Lord. Praise the Lord. Hallelujah. 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 അതുകൊണ്ടാണ് യേശു പറഞ്ഞത് പാപം ചെയ്യുന്നവൻ ആ പാപത്തിന്റെ അടിമയാണ്. ಅದರಿಂದಲೇ ಯೇಸು ಹೇಳುತ್ತಾ ಇದ್ದಾರೆ, ಪಾಪವನ್ನು ಮಾಡುವ ಪ್ರತಿಯೊಬ್ಬನು ಪಾಪಕ್ಕೆ ದಾಸನಾಗಿರುತ್ತಾನೆ. പാപം ചെയ്യുന്നതിന്റെ ഫലമായിട്ടുള്ള ശിക്ഷ വരുന്നുണ്ടത് നമുക്ക് മനസ്സിലാവും. ಪಾಪ ಮಾಡುವುದರ ಫಲವಾಗಿ ಶಿಕ್ಷೆಯು ಲಭಿಸುತ್ತದೆ ಎಂಬುದಾಗಿ ನಿಮಗದು ಗೊತ್ತಾಗಿರಬಹುದು. പക്ഷേ അതിൽ നിന്ന് മോചനം വേണമെന്ന് ആഗ്രഹിക്കും തോറും ആ പാപത്തിൽ നിന്ന് വിട്ടുപോരാൻ പറ്റണില്ല. ಈಗ ಅದರಿಂದ ನನಗೆ ಬಿಡುಗಡೆ ಬೇಕು ಎಂಬುದಾಗಿ ನಾವು ಬಯಸುತ್ತಾ ಇದ್ದರು ಆ ಪಾಪದಿಂದ ಹೊರಗಡೆ ಬರಲು ನಮ್ಮಿಂದ ಸಾಧ್ಯವಾಗುವುದಿಲ್ಲ. കുറച്ച് തവണ ഒരു പാപം ആവർത്തിച്ച് കഴിയുമ്പം ആ പാപത്തിലുള്ള പിശാച് നമ്മളെ ബന്ധിച്ച് ആ പാപത്തോട് ചേർത്ത് ബന്ധിക്കും. ಒಂದೇ ಪಾಪವನ್ನು ಅನೇಕ ಬಾರಿ ನಾವು ಮಾಡುವಾಗ ಆ ಪಾಪದಲ್ಲಿ ನೆಲೆಗೊಂಡಿರುವಂತಹ ಸೈತಾನ ಆ ಪಾಪದಲ್ಲಿ ನಮ್ಮನ್ನು ಬಂಧಿಸಿ ಕಟ್ಟಿ ಹಾಕಿ ಬಿಡ್ತಾನೆ. Praise the Lord. Praise the Lord. Hallelujah. 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 പിന്നീട് എങ്ങനെയെങ്കിലും അതിനകത്തുനിന്ന് പുറത്ത് കടക്കണം, ഈ ബന്ധനത്തിൽ നിന്നും ഒഴിവാകണം എന്നാഗ്രഹിച്ചാലും നമുക്ക് ഒഴിവാകാൻ പറ്റണില്ല. ಆಮೇಲೆ
ಹೇಗಾದರೂ ಇದೇ ರೀತಿಯ ಪಾಪದ ಬಂಧನದಿಂದ ಹೊರಗಡೆ ಬರಬೇಕು ಎಂಬುದಾಗಿ ನಾವು ಬಯಸಿದರೂ ಇದರಿಂದ ಹೊರಗಡೆ ಬರಲು ನಮ್ಮಿಂದ ಸಾಧ್ಯವಾಗುವುದಿಲ್ಲ. Praise the Lord. Praise the Lord. അതുകൊണ്ടാണ് വചനം പറഞ്ഞത്, സംഖ്യയുടെ പുസ്തകം 32-ാം അധ്യായം 23-ാം വാക്യം പറഞ്ഞു, നിന്റെ പാപം ನಿನ್ನೆ വേട്ടയാടും. ಸಂಖ್ಯಾಕಾಂಡ ಪುಸ್ತಕ 32ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳುತ್ತಾ ಇದೆ, ನಿನ್ನ ಪಾಪವು ನಿನ್ನನ್ನು ಬೇಟೆಯಾಡುತ್ತದೆ. ನೀ ಪಾಪಮೋ ನಿನ್ನ ಪಾಪವು ನಿನ್ನನ್ನು ಬೇಟೆಯಾಡುತ್ತದೆ. ഹല്ലേലൂയ 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 ഹല്ലേലൂയ. പാപം നമ്മളെ ഇങ്ങനെ വേട്ടയാടിക്കൊണ്ടിരിക്കുക. ಪಾಪವು ನಮ್ಮನ್ನು ನಿರಂತರವಾಗಿ ಬೇಟೆಯಾಡುತ್ತಾ ಇರ್ತದೆ. നമ്മുടെ ജീവിതത്തിലേക്ക് നോക്കിയ ചില പാപങ്ങൾ നമ്മളെ വേട്ടയാടുന്നുണ്ട്, ചില പാപങ്ങൾ നമ്മളെ അടിമയാക്കി വെച്ചിരിക്കുകയാണ്. ನಮ್ಮ ಜೀವನವನ್ನು ನಾವು ತಿರುಗಿ ನೋಡುವುದಾದರೆ ಕೆಲವು ಪಾಪಗಳು ನಮ್ಮನ್ನು ಬೇಟೆಯಾಡ್ತಾ ಇರ್ತದೆ, ಕೆಲವು ನಮ್ಮನ್ನು ಗುಲಾಮರನ್ನಾಗಿ ಇಟ್ಟು ಬಿಡ್ತದೆ. അതിൽ നിന്ന് പുറത്തു വരാൻ നമുക്ക് കഴിയണില്ല. ಅದರಿಂದ ಹೊರಗಡೆ ಬರಲು ನಮ್ಮಿಂದ ಸಾಧ್ಯವಾಗುತ್ತಾ ಇಲ್ಲ. ഹല്ലേലൂയ ഹല്ലേലൂയ ഹല്ലേലൂയ. ಸರಿ, ಹಲ್ಲೆಲೂಯ. പുറത്തു വരണമെന്ന് ആഗ്രഹമുണ്ട്, പുറത്തു വരാൻ പറ്റണില്ല. ಹೊರಗಡೆ ಬರಬೇಕು ಎಂಬುದಾಗಿ ನಾವು ಬಯಸುತ್ತಾ ಇದ್ದೇವೆ, ಆದರೆ ಹೊರಗಡೆ ಬರಲು ನಮ್ಮಿಂದ ಸಾಧ್ಯವಾಗುತ್ತಾ ಇಲ್ಲ. Praise the Lord. Praise the Lord. ഹല്ലേലൂയ ಹಲ್ಲೆಲೂಯ. ഹല്ലേലൂയ ಜೋರಾಗಿ ಹಲ್ಲೆಲೂಯ ഹല്ലേലൂയ ಹಲ್ಲೆಲೂಯ ഹല്ലേലൂയ ಹಲ್ಲೆಲೂಯ ഹല്ലേലൂയ ಹಲ್ಲೆಲೂಯ ഹല്ലേലൂയ. ಹಲ್ಲೆಲೂಯ. ഈ സന്ദർഭത്തിലാണ് യേശു നമ്മുടെ അരികിൽ വരുന്നത്. ಈ ಸಂದರ್ಭದಲ್ಲಿ ಯೇಸು ನಮ್ಮ ಹತ್ತಿರಕ್ಕೆ ಬರುತ್ತಾ ಇದ್ದಾರೆ. യോഹന്നാന്റെ സുവിശേഷം 8-ാം അധ്യായം 36-ാം തിരുവചനം. ಯೋವಾನ ಬರೆದ ಶುಭ ಸಂದೇಶ 8ನೇ ಅಧ್ಯಾಯ 36ನೆಯ ವಾಕ್ಯದಲ್ಲಿ അവിടെ യേശു പറയാണ്, പുത്രൻ നിന്നെ സ്വതന്ത്രനാക്കിയാൽ നീ യഥാർത്ഥത്തിൽ സ്വതന്ത്രനാണ്. ಅಲ್ಲಿ ಯೇಸು ಹೇಳುತ್ತಾ ಇದ್ದಾರೆ, ಪುತ್ರನು ನಿಮ್ಮನ್ನು ಸ್ವತಂತ್ರ ನೀಡಿದರೆ ನೀವು ನಿಜವಾಗಿಯೂ ಸ್ವತಂತ್ರರು ಆಗಿರುತ್ತೀರಿ. പുത്രൻ നിന്നെ സ്വതന്ത്രനാക്കിയില്ലെങ്കിൽ നിനക്ക് ഈ ജീവിതത്തിൽ ഒരിക്കലും സ്വതന്ത്രനാകാൻ പറ്റില്ല. ಪುತ್ರನು ನಿನ್ನನ್ನು ಸ್ವತಂತ್ರ ಪಡಿಸದೇ ಇದ್ದರೆ ಈ ಜೀವನದಲ್ಲಿ ಎಂದಿಗೂ ಸ್ವತಂತ್ರನಾಗಿ ಮಾರ್ಪಡಲು ನಿನ್ನಿಂದ ಸಾಧ್ಯವೂ ಅಲ್ಲ. അതുകൊണ്ടാണ് യേശു നിക്കോദേമോസിനോട് പറഞ്ഞത്, നീ വീണ്ടും ജനിക്കുന്നില്ല എങ്കിൽ നിനക്ക് സ്വർഗരാജ്യത്തിൽ പ്രവേശിക്കാൻ സാധിക്കുകയില്ല. ಅದರಿಂದಲೇ ಯೇಸು ನಿಕೋದೇಮನಲ್ಲಿ ಹೇಳಿರುವುದು, ನೀನು ಪುನಃ ಹುಟ್ಟದೇ ಇದ್ದರೆ ಸ್ವರ್ಗ ಸಾಮ್ರಾಜ್ಯದಲ್ಲಿ ಪ್ರವೇಶ ಇಡಲು ನಿನ್ನಿಂದ ಸಾಧ್ಯವಲ್ಲ. അപ്പൊ വീണ്ടും ജനിക്കണം എന്ന് പറഞ്ഞാൽ നമ്മളിലെ പഴയത് നമ്മളെ കടന്നു പോവുകയും പുതിയത് നമ്മളിലേക്ക് വരികയും ചെയ്യണം. ಪುನಃ ಹುಟ್ಟು ಎಂಬುದಾಗಿ ಹೇಳಿದರೆ ಹಳೆಯದು ನಮ್ಮಿಂದ ನೀಗಿ ಹೋಗಿ ಹೊಸತು ನಮ್ಮಲ್ಲಿಗೆ ಆಗಮಿಸಿ ಬರಬೇಕಾಗಿದೆ. Praise the Lord. Praise the Lord. അല്ലാതെ അമ്മയുടെ ഉദരത്തിൽ വീണ്ടും പ്രവേശിച്ച് വീണ്ടും ജനിക്കുക എന്നതല്ല. ಅಲ್ಲದೆ ತಾಯಿಯ ಹೊಟ್ಟೆಯಲ್ಲಿ ಹೋಗಿ ಪುನಃ ಹುಟ್ಟು ಎಂಬುದಲ್ಲ ಅದರ ಅರ್ಥ. അതിൻ്റെ അർത്ഥം പരിശുദ്ധാത്മാവിൽ യേശുക്രിസ്തുവിൽ വീണ്ടും ജനിക്കണം എന്നാണ്. ಅದರ ಅರ್ಥ ಪವಿತ್ರಾತ್ಮರ ಮುಖಾಂತರವಾಗಿ ಯೇಸುವಿನ ಮುಖಾಂತರ ಹೊಸತಾಗಿ ಹುಟ್ಟು ಎಂಬುದಾಗಿದೆ ಅರ್ಥ. ഹല്ലേലൂയ 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 ഹല്ലേലൂയ. ഹല്ലേലൂയ. പാപത്തിൻ്റെ അടിമത്തത്തിൽ നിന്ന് വിമോചനം പ്രാപിക്കുന്നതാണ് നമ്മുടെ ജീവിതത്തിലെ പുതുജന്മം എന്ന് പറയുന്നത്. ಪಾಪದ ಗುಲಾಮತನದಿಂದ ಹೊಸತಾಗಿ ಹುಟ್ಟುವುದಾಗಿದೆ ಅದರ ಎಂಬುದಾಗಿ ಹೇಳುವುದು. Praise the Lord. Praise the Lord. Hallelujah. 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 ಎಲ್ಲರೂ ಸೇರಿ Hallelujah. 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 ദൈവം പഴയ നിയമം മുതൽ നമ്മളെ ഓരോരുത്തരെയും
നയിച്ചുകൊണ്ടിരിക്കുന്നത് ഈ പുതുജന്മത്തിലേക്കാണ്. ಹಳೆ ಒಡಂಬಡಿಕೆಯಿಂದ ದೇವರು ನಮ್ಮನ್ನು ನಡೆಸುತ್ತಾ ಇರುವುದು ಈ ಒಂದು ಹೊಸ ಹುಟ್ಟುವಿಕೆಗೆ ಆಗಿದೆ. ഹല്ലേലൂയ. ಹಾಲೆಲೂಯ. യെശയ്യാ പ്രവാചകന്റെ പുസ്തകത്തിൽ 65-ാം അധ്യായം 17-ാം വാക്യത്തിൽ കർത്താവ് ഇങ്ങനെ പറയാണ്. ಯೆಶಯ್ಯ ಪ್ರವಾದಿಯ ಪುಸ್ತಕ 65ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ದೇವರು ಈ ರೀತಿಯಲ್ಲಿ ಮಾತನಾಡುತ್ತಾ ಇದ್ದಾರೆ. ഇതാ ഞാൻ ഒരു പുതിയ ആകാശം ഒരു പുതിയ ഭൂമി സൃഷ്ടിക്കുന്നു. ಈಗೋ ನಾನು ಹೊಸ ಆಕಾಶವನ್ನು ಹೊಸ ಭೂಮಿಯನ್ನು ಸೃಷ್ಟಿಸುವೆನು. ഹല്ലേലൂയ. ಹಾಲೆಲೂಯ. പൂർവകാര്യങ്ങൾ നീ അനുസ്മരിക്കുകയോ അവ നിന്റെ മനസ്സിൽ വരികയോ ഇല്ല. ಪೂರ್ವ ಕಾಲಗಳು ನೀನು ಎಣಿಸಿಕೊಳ್ಳುವುದಿಲ್ಲ, ಅದು ಎಂದಿಗೂ ನಿನ್ನ ಮನಸ್ಸಿಗೂ ಬರುವುದಿಲ್ಲ. അതായത് നമ്മുടെ കഴിഞ്ഞ കാര്യങ്ങളെല്ലാം നമ്മളിൽ നിന്ന് വിട്ടുപോകും, അതിൻ്റെ ഓർമ്മ പോലും വിട്ടുപോകും. ಮೊದಲಿದ್ದಂತಹ ಕಾರ್ಯಗಳು ನಮ್ಮ ಜ್ಞಾಪಕದಲ್ಲಿ ಬರುವುದಿಲ್ಲ, ಅದರ ನೆನಪುಗಳು ಸಮ ನಮಗೆ ಅನಿಸುವುದೂ ಇಲ್ಲ. പാപത്തിന്റെ ഓർമ്മകള് നമ്മളിൽ നിന്ന് വിട്ടുപോകണം. ಪಾಪದ ನೆನಪುಗಳು ನಮ್ಮಿಂದ ಬಿಟ್ಟು ಹೋಗಬೇಕಾಗಿದೆ. അത് നമ്മളിൽ നിന്ന് വിട്ടുപോയില്ലെങ്കിൽ ആ ഓർമ്മകള് ആ പാപത്തിലേക്ക് വീണ്ടും നമ്മളെ നയിക്കും. ಕಾರಣ ಆ ನೆನಪುಗಳು ನಮ್ಮನ್ನು ಬಿಟ್ಟು ಹೋಗದೇ ಇದ್ದರೆ ಆ ಪಾಪಗಳು ಪುನಃ ನಮ್ಮನ್ನು ಎಳೆದುಕೊಂಡು ಆ ಪಾಪಕ್ಕೆ ಕೊಂಡೋಗುತ್ತದೆ. Praise the Lord. Praise the Lord. Hallelujah. 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 അപ്പൊ നമ്മുടെ മനസ്സിന്റെ ഭിത്തികളിൽ നിന്ന് പാപത്തിന്റെ ഓർമ്മകള് വിട്ടുപോകണം. ನಮ್ಮ ಮನಸ್ಸಿನ ಗೋಡೆಯಿಂದ ನಮ್ಮ ಪಾಪದ ನೆನಪುಗಳು ನಮ್ಮಿಂದ ನೀಗಿ ಹೋಗಬೇಕು. Praise the Lord. Praise the Lord. Hallelujah. Hallelujah. അങ്ങനെ സംഭവിച്ചാൽ നമ്മളിൽ വീണ്ടും ജനനം സംഭവിക്കും. ಆ ರೀತಿ ಸಂಭವಿಸಿದರೆ ನಾವು ಪುನಃ ಹುಟ್ಟಿ ಬರುತ್ತೇವೆ. Praise the Lord. Praise the Lord. Hallelujah. 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 ಜೋರಾಗಿ hallelujah. 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 Praise the Lord. Praise the Lord. Hallelujah. 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 യെശയ്യാ പ്രവാചകന്റെ പുസ്തകം 10-ാം അധ്യായം 17-ാം വാക്യം. ಯೆಶಯ್ಯ ಪ್ರವಾದಿಯ ಪುಸ್ತಕ 10ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ഇസ്രായേലിന്റെ പ്രകാശം അഗ്നിയായും ಇಸ್ರಾಯೇಲಿನ ಬೆಳಕು ಅಗ್ನಿಯಾಗಿಯೂ അവന്റെ പരിശുദ്ധൻ ഒരു ജ്വാലയായും മാറും. ಅವರ ಪರಿಶುದ್ಧರು ಜ್ವಾಲೆಯಂತಾಗಿ ಮಾರ್ಪಡುತ್ತಾರೆ. അത് ജ്വലിച്ച് ഒറ്റ ദിവസം കൊണ്ട് ಅದು ಜ್ವಲಿಸಿ ಒಂದೇ ಒಂದು ದಿನದಲ್ಲಿ അവനിലെ മുള്ളുകളും മുൾച്ചെടികളും ദഹിപ്പിച്ചു കളയും. ಅವನಲ್ಲಿ ಇರುವಂತಹ ಮುಳ್ಳುಗಳು ಮುಳ್ಳಿನ ಪೊದೆಗಳನ್ನು ಬಿಡದೆ ಎಲ್ಲವನ್ನು ದಹಿಸಿ ಬಿಡುವುದು. Praise the Lord. Praise the Lord. Hallelujah. Hallelujah. എന്താണ് മുള്ളും മുൾച്ചെടികളും? ಏನಾಗಿದೆ ಇಲ್ಲಿ ಹೇಳಿರುವಂತಹ ಮುಳ್ಳು ಮುಳ್ಳಿನ ಪೊದೆ? എന്താണ് നമ്മളിലെ മുള്ളും മുൾച്ചെടി? ಏನಾಗಿದೆ ನಮ್ಮ ಜೀವನದ ಮುಳ್ಳು ಮುಳ್ಳಿನ ಪೊದೆ? പാപം. ಪಾಪ. പാപവും പാപവുമായി ബന്ധപ്പെട്ട കാര്യങ്ങളും. ಪಾಪವು ಪಾಪಕ್ಕೆ ಸಂಬಂಧಪಟ್ಟಿರುವಂತಹ ಕಾರ್ಯಗಳು ಆಗಿದೆ. ഹല്ലേലൂയ. ಹಾಲೆಲೂಯ. അതെല്ലാം കത്തിച്ച് ചാമ്പലാക്കി കളയും. ಅದನ್ನು ಉರಿಸಿ ಅದನ್ನು ಬೂದಿಯನ್ನಾಗಿ ದೇವರು ಮಾಡಿ ಬಿಡುತ್ತಾರೆ. ആര് കത്തിച്ചു കളയും? ಯಾರು ಅದನ್ನು ಬೂದಿಯನ್ನಾಗಿ ಮಾರ್ಪಡಿಸುತ್ತಾರೆ? ഇസ്രായേലിന്റെ പരിശുദ്ധൻ. ಇಸ್ರಾಯೇಲಿನ ಪರಿಶುದ್ಧನಾಗಿರುವ ದೇವರು, ഇസ്രായേലിന്റെ പ്രകാശമായ ദൈവം, ಇಸ್ರಾಯೇಲಿನ ಪ್ರಕಾಶವಾಗಿರುವಂತಹ ದೇವರು ഇതെല്ലാം കത്തിച്ചു കളയും. ಇದನ್ನು ಉರಿಸಿ ಬಿಡ್ತಾರೆ. Praise the Lord. Praise the Lord. Hallelujah. 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 വിശുദ്ധ സ്നാപക യോഹന്നാൻ യേശുവിനെ കുറിച്ച് ഇങ്ങനെ പറഞ്ഞു. ಸಂತ ಸ್ನಾನಿಕ ಯೋವಾನ
ಯೇಸುವಿನ ಕುರಿತು ಈ ರೀತಿಯಲ್ಲಿ ಹೇಳಿದ್ದಾರೆ. മത്തായി സുവിശേഷം 3-ാം അധ്യായം. ಮತ್ತಾಯನು ಬರೆದ ಶುಭ ಸಂದೇಶ 3ನೇ ಅಧ್ಯಾಯ. ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂയ. മാനസാന്തരത്തിനായി ഞാൻ ജലം കൊണ്ട് നിങ്ങളെ സ്നാനപ്പെടുത്തി. ಮನಪರಿವರ್ತನೆಗಾಗಿ ನಾನು ನೀರಿನಲ್ಲಿ ನಿನ್ನನ್ನು ಅಭಿಷೇಕ ಮಾಡುತ್ತಾ ಇದ್ದೇನೆ. എൻ്റെ പിന്നാലെ വരുന്നവൻ എന്നേക്കാൾ ശക്തനാണ്. ನನ್ನ ಹಿಂದಕ್ಕೆ ಬರುವವನು ನನ್ನಕ್ಕಿಂತಲೂ ಶಕ್ತಿಯುತನೂ ಆಗಿರುತ್ತಾನೆ. അവന്റെ ചെരുപ്പ് വഹിക്കാൻ പോലും ഞാൻ യോഗ്യനല്ല. ಅವನ ಚಪ್ಪಲಿಯನ್ನು ಬಿಚ್ಚಲು ಕೂಡ ನಾನು ಯೋಗ್ಯನಲ್ಲ. അവൻ പരിശുദ്ധാത്മാവിനാലും അഗ്നിയാലും നിങ്ങളെ സ്നാനപ്പെടുത്തും. ಅವನು ಪವಿತ್ರಾತ್ಮರಿಂದಲೂ ಅಗ್ನಿಯಿಂದಲೂ ನಿಮಗೆ ಸ್ನಾನ ದೀಕ್ಷೆಯನ್ನು ನೀಡುತ್ತಾನೆ. വീശുമുറം അവന്റെ കയ്യിലുണ്ട്. ಬೀಸುಮರವು ಅವನ ಕೈಗಳಲ್ಲಿ ಇದೆ. അവൻ കളം വെടിപ്പാക്കി ಅವನು ಆ ಸ್ಥಳವನ್ನು ಸ್ವಚ್ಛ ಮಾಡಿ ഗോതമ്പ് അറപ്പുരയിൽ ശേഖരിക്കും. ಗೋಧಿಯನ್ನು ಆ ಒಂದು ಬಿಡಾರದಲ್ಲಿ ಶೇಖರಿಸುತ್ತಾನೆ. പതിര് കെടാത്ത തീയിൽ കത്തിച്ചു കളയും. ಹಾಳವಾಗಿರುವಂತಹ ವಸ್ತುವನ್ನು ನಾಶವಾಗದೇ ಇರುವ ಬೆಂಕಿಯಲ್ಲಿ ಸುಟ್ಟು ಹಾಕುತ್ತಾನೆ. Praise the Lord. Praise the Lord. Hallelujah. Hallelujah. എന്താണ് പതിര്? പതിരെന്ന് പറഞ്ഞാൽ എന്താണ്? വചനം മത്തായി 3-ാം അധ്യായം 11-ാം വാക്യം. 3ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ಹೊಟ್ಟನ್ನು ಅರಿಸಲಾಗದ ಬೆಂಕಿಯಲ್ಲಿ ಸುಟ್ಟು ಹಾಕುವರು. Praise the Lord. Praise the Lord. Hallelujah. 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 ಹೊಟ್ಟು ఆయన అగ్నిలో పెట్టి దహన ಮಾಡುతుంది. ಹೊಟ್ಟನ್ನು ಆರಿಸಲಾಗದ ಬೆಂಕಿಯಲ್ಲಿ ಸುಟ್ಟು ಹಾಕಲಾಗುವುದು. Praise the Lord. Praise the Lord. Hallelujah. Hallelujah. എന്തിനാണ് അഗ്നിയിലിട്ട് കത്തിക്കുന്നത്? ಯಾಕಾಗಿ ಬೆಂಕಿಯಲ್ಲಿ ಇದನ್ನು ಸುಟ್ಟು ಹಾಕುವುದು? Praise the Lord. Praise the Lord. Hallelujah. 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 సరి hallelujah. కొత్త తర్వాత ఈ ధాన్యాన్ని మీరు మీ స్టోర్ హౌస్లో పెట్టిన తర్వాత మిగిలి ఉన్న ఈ పొట్టు అగ్నిలో పెట్టాలి. ఎందుకు పెట్టాలి? వేస్ట్. ಹೊಟ್ಟು ಎಂಬುದಾಗಿ ಹೇಳಿದರೆ ವೇಸ್ಟ್ ఆయనది మాత్రము కాదు. ಅದನ್ನು ಕೇವಲ ವೇಸ್ಟ್ ಆಗಿ ಮಾತ್ರ ಕಾಣಲಿಕ್ಕಾಗಿ ಆಗುವುದಿಲ್ಲ. Praise the Lord. Praise the Lord. Hallelujah. Hallelujah. పొట్టు ఈ నేల మీద ఉన్నట్లయితే మళ్ళీ వర్షపడినప్పుడు తడినప్పుడు ಅದು చిన్న చెట్టులాగా మొలచి వస్తుంది. ಗೊತ್ತಾಯ್ತಾ? ಎಂದ ಗೊತ್ತಾయింದ? ಅಲ್ಲಿ ಗುರುಗಳು ಹೇಳಿರುವ ಅರ್ಥ ಏನು? తెలుగు అర్థమైందా నేను చెప్పేది? ప్రైజ్ ది లార్డ్. Praise the Lord. హల్లెలూయా. Hallelujah. ഈ ಹೊಟ್ಟು ഭൂമിയിൽ വീണ് കിടന്നാൽ അത് ചെടിയായിട്ട് നെൽച്ചെടിയായിട്ട് വളർന്നു വരും. ಈ ಹೊಟ್ಟು ಭೂಮಿಯಲ್ಲಿ ಬಿದ್ದರೆ ಅದು ನಿಧಾನವಾಗಿ ಮೊಳಕೆ ಬರಲು ಪ್ರಾರಂಭಿಸುತ್ತದೆ. Praise the Lord. Praise the Lord. Hallelujah. Hallelujah. നീ അവിടെ വിത്ത് വിതയ്ക്കുമ്പം അതിൻ്റെ കൂടെ ഈ ಹೊಟ್ಟು കൂടെ ഒരു നെൽച്ചെടിയായിട്ട് വളർന്നു വരും. ನೀನು ಅಲ್ಲಿ ಬೀಜವನ್ನು ಬಿತ್ತುವಾಗ ಹೊಟ್ಟಿನ ಸಮೇತವಾಗಿ ಅದು ಭತ್ತವಾಗಿ ಬೆಳೆದು ಬರ್ತದೆ. ഈ ಹೊಟ್ಟು മുളച്ചു വരുന്ന നെൽച്ചെടിയിൽ കതിരുണ്ടാകും. ಈ ಹೊಟ್ಟು ಮೊಳಕೆಯಾಗಿ ಒಟ್ಟಿಗೆ ಬಂದಾಗ ಭತ್ತ ಬೆಳೆದು ಬರುವುದರ ಜೊತೆ ಬಂದಾಗ ಸರಿಯಾಗಿ ಭತ್ತ ಬರ್ತದ. ఆ చెట్టు మీద ఫలం వస్తుందా? ಅದು ಸರಿಯಾದ ಫಲವನ್ನು ಕೊಡ್ತದ? ఫలము రాదు. ప్రైజ్ ది లార్డ్. Praise the Lord. హల్లెలూయా. Hallelujah. ఊర్కనే మీ భూమి వేస్ట్ కోసం మాత్రం పనికి వస్తుంది. ప్రైజ్ ది లార్డ్. Praise the Lord. హల్లెలూయా. Hallelujah. అందుకే ఈ ಹೊಟ್ಟು అక్కడ అనుమతించకూడదు. అది అగ్నిలో పెట్టి దహనము చేయాలి. ಹೊಟ್ಟನ್ನು ಆರಿಸಲಾಗದ ಬೆಂಕಿಯಲ್ಲಿ ಸುಟ್ಟು ಹಾಕಲಾಗುವುದು. Praise the Lord. Praise the Lord. హల్లెలూయా. Hallelujah. హల్లెలూయా. Hallelujah. ಹೊಟ್ಟು అంటే ఏమి? ಹೊಟ್ಟು అంటే ఏమి? మనలో ఉన్న ಹೊಟ್ಟು ఏమి? ಹೊಟ್ಟು ಎಂದರೆ ಏನಾಗಿದೆ? పాపం.
ಪಾಪವಾಗಿದೆ. Praise the Lord. Praise the Lord. హల్లెలూయా. Hallelujah. అది ఏ అగ్నిలో పెట్టాలి? ఏ అగ్నిలో పెట్టాలి? ఏ? ఏ? అది ఏ అగ్నిలో పెట్టాలని చెప్పండి. ಯಾವ ಬೆಂಕಿಯಲ್ಲಿ ಹಾಕುತ್ತಾರೆ? పవిత్రాత్మ అగ్నిలో పెట్టాలి. ಪವಿತ್ರಾತ್ಮರಾಗುವಂತಹ ಬೆಂಕಿಯಲ್ಲಿ ಹಾಕಿ ಬಿಡುತ್ತಾರೆ. Praise the Lord. Praise the Lord. హల్లెలూయా. Hallelujah. హల్లెలూయా. Hallelujah. అర్థమైందా? ಗೊತ್ತಾಯ್ತಾ? అర్థమైందా? బాప్తిస్మ యోగానుడు ఆయన ఏం చెప్పారు? ఆయన ఏం చెప్పారు? అది కాదు. ప్రైజ్ ది లార్డ్. Praise the Lord. ఆయన ఏం చెప్పారు? నాకు వెనక వచ్చేవారు నాకంటే గొప్పవాడు, എൻ്റെ പിന്നാലെ വരുന്നവൻ എന്നെക്കാൾ വലിയവനാണ്. ನನ್ನ ಹಿಂದೆ ಬರುವವನು ನನ್ನಕ್ಕಿಂತಲೂ ಶಕ್ತಿಯುತನು ಆಗಿರುತ್ತಾನೆ. ഞാൻ നിങ്ങൾക്ക് ജലം കൊണ്ട് സ്നാനം തന്നു. ನಾನು ನಿಮಗೆ ನೀರಿನಿಂದ ಸ್ನಾನ ದೀಕ್ಷೆಯನ್ನು ನೀಡಿದ್ದೇನೆ. Praise the Lord. Praise the Lord. എന്നാൽ അവൻ ಆದರೆ ಅವನು അഗ്നിയാലും പരിശുദ്ധാത്മാവിനാലും നിങ്ങളെ സ്നാനപ്പെടുത്തും. ಅವನು ಪವಿತ್ರಾತ್ಮರಿಂದಲೂ ಬೆಂಕಿಯಿಂದಲೂ ನಿಮಗೆ ದೀಕ್ಷಾ ಸ್ನಾನವನ್ನು ನೀಡುತ್ತಾನೆ. Praise the Lord. Praise the Lord. അവನು അഗ്നിയാലും അഗ്നി మరి పవిత్రాత్మ ద్వారా మీకు స్నానం ఇస్తారు. ಅವನು ಅಗ್ನಿಯಿಂದಲೂ ಪವಿತ್ರಾತ್ಮರಿಂದಲೂ ನಿಮಗೆ ದೀಕ್ಷಾ ಸ್ನಾನವನ್ನು ಕೊಡುತ್ತಾರೆ. Praise the Lord. Praise the Lord. ఇప్పుడు మన అగ్ని ఏమి? పవిత్రాత్మ. ಅಗ್ನಿ ಎಂದರೆ ಪವಿತ್ರಾತ್ಮರು ಆಗಿದ್ದಾರೆ. ಪವಿತ್ರಾತ್ಮ ಅಗ್ನಿ, ಪವಿತ್ರಾತ್ಮರಾಗಿರುವಂತಹ ಆ ಒಂದು ಬೆಂಕಿ. ഹല്ലേലൂയ. 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 പവിത്രാത്മ അഗ്നിയിൽ മാത്രം ദഹിക്കുന്ന ഒന്നാണ് നമ്മുടെ പാപം. ಪವಿತ್ರಾತ್ಮರ ಬೆಂಕಿಯಿಂದ ಮಾತ್ರವೇ ಸುಡಲ್ಪಡುವಂತಹ ಒಂದಾಗಿದೆ ನಮ್ಮ ಪಾಪಗಳು. Praise the Lord. Praise the Lord. ഹല്ലേലൂയ. Hallelujah. നിങ്ങളുടെ ഗ്യാസ് അടുപ്പിൽ ഇട്ടാൽ അത് കത്തിപ്പോവോ? ನಿಮ್ಮ ಗ್ಯಾಸಿನ ಒಲೆಯಲ್ಲಿ ಹಾಕಿದರೆ ಪಾಪಗಳು ಸುಟ್ಟು ಹೋಗ್ತದಾ? Praise the Lord. Praise the Lord. Hallelujah. 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 പരിശുദ്ധാത്മ അഗ്നിയിൽ തന്നെ ഇടണം. ಪವಿತ್ರಾತ್ಮರಾಗುವಂತಹ ಆ ಬೆಂಕಿಯ ಒಳಗಡೆ ಹಾಕಬೇಕು. എന്നാലേ ആ അഗ്നിയിൽ മാത്രമേ അത് 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 കത്തിത്തീരുള്ളൂ. ಆದರೆ ಮಾತ್ರವೇ ಆ ಒಂದು ಬೆಂಕಿಯಲ್ಲಿ ಸುಡಲ್ಪಡುವುದು. ഹല്ലേലൂയ. ഹല്ലേലൂയ. പൊട്ടു കത്തിച്ചു കളയുന്ന പോലെ നമ്മുടെ പാപം അഗ്നിയിൽ കത്തിത്തീരണം. ಹೊಟ್ಟನ್ನು ಸುಡುವ ಹಾಗೆಯೇ ನಮ್ಮ ಪಾಪಗಳು ಬೆಂಕಿಯಲ್ಲಿ ನಾವು ಸುಟ್ಟು ಹಾಕಬೇಕು. Praise the Lord. Praise the Lord. ഹല്ലേലൂയ. Hallelujah. ഞാൻ ആന്ധ്രയിൽ ഉണ്ടായിരുന്ന സമയത്ത് എൻ്റെ അടുക്കൽ ഒരു മനുഷ്യൻ ധ്യാനിക്കാൻ വന്നു. ಗುರುಗಳು ಆಂಧ್ರ ಪ್ರದೇಶದಲ್ಲಿ ಇರುವಂತಹ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ಗುರುಗಳ ಬಳಿಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕಾಗಿ ಬಂದರು. അയാളുടെ പേര് ശശി ബാബു എന്നാണ്. ಅವರ ಹೆಸರು ಶಶಿ ಬಾಹು ಎಂಬುದಾಗಿದೆ. Praise the Lord. Praise the Lord. Hallelujah. 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 ശശി ബാബു 20 വർഷമായിട്ട് മദ്യപാനിയാണ്. ಶಶಿ ಬಾಹು ಎಂಬಂತಹ ವ್ಯಕ್ತಿ 20 ವರ್ಷದಿಂದ ಮದ್ಯಪಾನಿ ಆಗಿದ್ದಾರೆ. അയാൾക്ക് എഴുന്നേറ്റ ഉടനെ ഒരു ഗ്ലാസ് കുടിക്കണം. ಅವರಿಗೆ ಎದ್ದ ಕ್ಷಣದಲ್ಲಿ ಒಂದು ಗ್ಲಾಸ್ ಮದ್ಯವನ್ನು ಕುಡಿಯಬೇಕು. Praise the Lord. Praise the Lord. Hallelujah. Hallelujah. ഒരു മുഴുക്കുടിയൻ. ಅತಿ ದೊಡ್ಡ ಕುಡುಕ. Praise the Lord. Praise the Lord. Hallelujah. Hallelujah. അയാളുടെ അമ്മയും അയാളുടെ ഭാര്യയും കൂടി ബലമായിട്ട് പിടിച്ച് ധ്യാനിക്കാൻ കൊണ്ടുവന്നു. ಅವರ ತಾಯಿ ಮತ್ತು ಅವರ ಹೆಂಡತಿ ಬಲವಾಗಿ ಹಿಡಿದುಕೊಂಡು ಇವರನ್ನು ಧ್ಯಾನಕ್ಕಾಗಿ ಕರೆದುಕೊಂಡು ಬಂದರು. Praise the Lord. Praise the Lord. Hallelujah. 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 ഈ മനുഷ്യൻ ധ്യാനം കൂടി. ಈ ಮನುಷ್ಯನು ಧ್ಯಾನ ಸೇರಿದ.
ധ്യാനം കഴിഞ്ഞ് അദ്ദേഹം പോകാൻ നേരത്ത് എൻ്റെ അടുക്ക വന്നു. ಧ್ಯಾನ ಮುಗಿದು ಮನೆಗೆ ಹೋಗುವ ಸಮಯದಲ್ಲಿ ಆ ವ್ಯಕ್ತಿ ಗುರುಗಳ ಬಳಿಗೆ ಬಂದರು. അയാളോട് ഞാൻ ചോദിച്ചു, ധ്യാനം എങ്ങനെയുണ്ടായിരുന്നു? ಗುರುಗಳು ಅವರಲ್ಲಿ ಕೇಳಿದರು, ಧ್ಯಾನ ಎಲ್ಲ ಯಾವ ರೀತಿ ಇತ್ತು? സമി ബാగా జరిగింది. ಸ್ವಾಮಿ, ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. Praise the Lord. ಪ್ರೈಸ್ ದಿ ಲಾರ್ಡ್. ഹല്ലേലൂയ. ഹല്ലേലൂയ. പക്ഷേ ഈ മനുഷ്യൻ പോയ വഴിക്ക് 2 മദ്യഷാപ്പിൽ കയറി വെള്ളം അടിച്ച് വീട്ടിലേക്ക് തിരിച്ചു ചെല്ലുന്നത് 4 കാലിലാണ്. ಆದರೆ ಈ ಮನುಷ್ಯ ಧ್ಯಾನ ಮುಗಿಸಿ ಹೋಗುವಾಗ 2 ಮದ್ಯದ ಅಂಗಡಿಗೆ ಹೋಗಿ ಮದ್ಯಪಾನ ಮಾಡಿ ಮನೆಗೆ ಹೋಗಿರುವುದು 4 ಕಾಲಲ್ಲಿ ಆಗಿತ್ತು. Praise the Lord. ಪ್ರೈಸ್ ದಿ ಲಾರ್ಡ್. സാധാരണ നമ്മളൊക്കെ നടക്കണ 2 കാലല്ല. ಸಾಧಾರಣವಾಗಿ ನಾವೆಲ್ಲ ಹೋಗೋದು 2 ಕಾಲಲ್ಲಿ ಅಲ್ವಾ? മദ്യപിച്ച് കഴിയുമ്പോൾ നിങ്ങളും എങ്ങനെയാ നടക്കണം? ಮದ್ಯಪಾನ ಮಾಡಿದ ಕ್ಷಣದಲ್ಲಿ ನೀವು ಕೂಡ ಯಾವ ರೀತಿ ಹೋಗ್ತೀರಿ? ആ 2 കാലം നിൽക്കാൻ പറ്റിയല്ല. അതുകൊണ്ട് 2 ಕಾಲಲ್ಲಿ ನಿಲ್ಲಲಿಕ್ಕಾಗುವುದಿಲ್ಲ. ಕೂಡಲೇ ಕೈಗಳನ್ನು ಕಾಲಾಗಿ ಉಪಯೋಗಿಸಿ ಬಿಡ್ತಾರೆ. Praise the Lord. ಪ್ರೈಸ್ ದಿ ಲಾರ್ಡ್. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. അയാളുടെ ഭാര്യയും അമ്മയും കൂടെ വീണ്ടും ധ്യാനിപ്പിക്കാൻ വിട്ടു. ಹೆಂಡತಿ ಮತ್ತು ತಾಯಿ ಪುನಃ ಅವರನ್ನು ಕರೆದುಕೊಂಡು ಧ್ಯಾನಕ್ಕಾಗಿ ತಂದರು. 2ാമത്തെ ധ്യാനവും കഴിഞ്ഞപ്പം ഇയാള് അതിനേക്കാൾ കൂടുതൽ കുടിച്ചാണ് വീട്ടിൽ. 2ನೇ ಧ್ಯಾನ ಮುಗಿದಾಗ ಇವನು ಅತಿ ದೊಡ್ಡ ಕುಡುಕನಾಗಿ ಮಾರ್ಪಟ್ಟ. ഇങ്ങനെ അടുപ്പിച്ച് ഈ മനുഷ്യൻ 5 ധ്യാനം കൂടി. ಈಗ ಹತ್ತಿರವಾಗಿ ಈ ಮನುಷ್ಯ 5 ಬಾರಿ ಧ್ಯಾನ ಸೇರಿದ. എല്ലാ ധ്യാനത്തിൻ്റെയും അവസാനം അയാള് പതിവ് തെറ്റിക്കാതെ കൃത്യമായിട്ട് മദ്യപിച്ച് വീട്ടിൽ ചെന്നു. ಎಲ್ಲಾ ಧ್ಯಾನದ ಕೊನೆಯ ಸಮಯದಲ್ಲಿ ಅವರು ಸಾಧಾರಣವಾದ ರೀತಿಯನ್ನು ತಪ್ಪಿಸದೆ ಹೊಟ್ಟೆ ತುಂಬ ಕುಡಿದು 4 ಕಾಲಲ್ಲಿ ಮನೆಗೆ ಹೋಗುತ್ತಾ ಇದ್ದರು. Praise the Lord. ಪ್ರೈಸ್ ದಿ ಲಾರ್ಡ್. 5ാമത്തെ തവണയും ധ്യാനത്തിന് വിട്ടിട്ട് ഈ മനുഷ്യൻ മദ്യപിച്ച് വന്നപ്പം ഭാര്യയ്ക്ക് ദേഷ്യം വന്നു. 5ನೇ ಬಾರಿಯು ಧ್ಯಾನಕ್ಕಾಗಿ ಕಳುಹಿಸಿ ಈ ಮನುಷ್ಯ ಮದ್ಯಪಾನ ಮಾಡಿ ಬಂದಾಗ ಅವರ ಹೆಂಡತಿಗೆ ಸಿಟ್ಟು ಬಂತು. അവളങ്ങോട്ട് സടകുടഞ്ഞങ്ങ് എഴുന്നേറ്റു. ಅವಳು ಸಿಟ್ಟಿನಲ್ಲಿ ಆರಿ ಎದ್ದಳು. അവളെ കണ്ടാൽ ഭദ്രകാളിയെ പോലെ ഉണ്ടാവും. ಅವಳನ್ನು ನೋಡಿದರೆ ಭದ್ರಕಾಳಿ ನಿಲ್ಲುವ ರೀತಿಯಲ್ಲಿ ಇದೆ. അവളുടെ മുടിയൊക്കെ എഴുന്ന് ഇങ്ങനെ നേരെ നിൽക്കാൻ തുടങ്ങി. ಅವಳ ತಲೆ ಕೂದಲು ಉದ್ದವಾಗಿ ನೇರವಾಗಿ ನಿಂತಿದೆ. ഈ മനുഷ്യൻ വീട്ടിലേക്ക് കയറിയത് അവള് ഓരോ പാത്രങ്ങളെടുത്ത് അയാളെ എറിയാൻ തുടങ്ങി. ಆ ಮನುಷ್ಯನು ಮನೆಗೆ ಬಂದ ಕ್ಷಣದಲ್ಲಿ ಹೆಂಡತಿ ಒಂದೊಂದು ಪಾತ್ರೆಯನ್ನು ಎತ್ತಿ ಆ ಮನುಷ್ಯನ ನೇರವಾಗಿ ಬಿಸಾಡಲು ಪ್ರಾರಂಭಿಸಿದಳು. അവസാനം കസേരയും മേശയും ഒക്കെ എടുത്ത് അയാളുടെ മേലെ എറി. ಆಮೇಲೆ ಕುಳಿತಿರುವಂತಹ ಕುರ್ಚನ್ನು ಮೇಜನ್ನು ತೆಗೆದು ಆ ಮನುಷ್ಯನ ಹತ್ತಿರಕ್ಕೆ ಎಸೆಯಲು ಪ್ರಾರಂಭಿಸಿದಳು. അയാള് പ്രാണൻ കൊണ്ടോടി. ಆ ಮನುಷ್ಯ ಜೀವ ಸಿಕ್ಕಿತ್ತು ಎಂಬುದಾಗಿ ಜೀವವನ್ನು ಹಿಡಿದುಕೊಂಡು ಓಡಿದನು. അയാൾ ഓടി തിരിച്ച് ധ്യാന കേന്ദ്രത്തിൽ തന്നെ. ಆ ಮನುಷ್ಯ ಓಡಿ ಪುನಃ ಧ್ಯಾನ ಮಂದಿರಕ್ಕೆ ಬಂದಿರುವುದು. ആള് പറഞ്ഞു, സ്വാമി എനിക്ക് ഒരു ധ്യാനം കൂടെ കൂടണം. ಅವರು ಪುನಃ ಹೇಳಿದರು, ಸ್ವಾಮಿ ನನಗೆ ಇನ್ನೊಂದು ಧ್ಯಾನ ಕೂಡ ಸೇರ್ಬೇಕು. വീട്ടിലെ സിറ്റുവേഷൻ വളരെ മോശമാണ്. ಮನೆಯಲ್ಲಿರುವಂತಹ ಸಿಚುವೇಶನ್ ತುಂಬಾ ತೊಂದರೆಯಲ್ಲಿ ಬಂದಿದೆ. Praise the Lord. ಪ್ರೈಸ್ ದಿ ಲಾರ್ಡ್. ഹല്ലേലൂയ. ಹಾಲೆಲೂಯ. അയാള് അവസാന 6ാമത്തെ ധ്യാനം നന്നായിട്ട് കൂടി. ಕೊನೆಯದಾಗಿ 6ನೆಯ ಧ್ಯಾನ ಆ ಮನುಷ್ಯ ಚೆನ್ನಾಗಿ ಸೇರಿದ. ക്ലാസ് എല്ലാം നോട്ട് എഴുതിയെടുക്കാൻ തുടങ്ങി. ಕ್ಲಾಸ್ ಅಲ್ಲಿ ಕೊಟ್ಟಂತಹ ನೋಟನ್ನು ಬರೆಯಲು ಪ್ರಾರಂಭಿಸಿದ. നിങ്ങളിൽ ഇതുവരെ നോട്ട് എഴുതാൻ തുടങ്ങാത്ത അനേകരുണ്ട്. ಇಲ್ಲಿ ಹೇಳಿರುವಂತಹ ವಾಕ್ಯಗಳನ್ನು ಬರೆಯದೇ ಇರುವಂತಹ ತುಂಬಾ ಜನ ಇಲ್ಲಿ ಕುಳಿತುಕೊಂಡಿದ್ದೀರಿ. ബൈബിള് തുറക്കാത്ത ധാരാളം പേരുണ്ട്. ഇനി ಬೈಬಲ್
ತೆರೆಯದೇ ಇರುವಂತಹ ಎಷ್ಟು ಜನ ನೀವಿಲ್ಲಿ ಕುಳಿತುಕೊಂಡಿದ್ದೀರಿ? ഈ മനുഷ്യൻ ബൈബിൾ ഉപയോഗിച്ച് നോട്ട്ബുക്ക് ഉപയോഗിച്ച് വചനമെല്ലാം എഴുതിയെടുത്ത് നന്നായിട്ട് ധ്യാനം കൂടി. ಈ ಮನುಷ್ಯನು ಹೇಳಿರುವಂತಹ ದೇವರ ವಾಕ್ಯವನ್ನು ಬರೆದನು, ಬೈಬಲ್ ವಾಕ್ಯವನ್ನು ಓದಲು ಪ್ರಾರಂಭಿಸಿದ, ಚೆನ್ನಾಗಿ ಧ್ಯಾನ ಸೇರಲು ಪ್ರಾರಂಭಿಸಿದ. Praise the Lord. Praise the Lord. Hallelujah. 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 ധ്യാനത്തിന്റെ ആന്തരിക സ്വസ്ഥത പ്രാർത്ഥനാ സമയം. ಧ್ಯಾನದ ಆಂತರಿಕ ಸೌಖ್ಯದ ಆರಾಧನೆಯ ಸಮಯದಲ್ಲಿ ഈ സമയത്ത് ഈ മനുഷ്യന്റെ ശരീരം മുഴുവൻ പെട്ടെന്ന് വയർക്കാൻ, ചെമട്ട കാരണം പെട്ടെന്ന് വയർക്കാൻ തുടങ്ങി. ಈ ಆರಾಧನೆಯ ಸಮಯದಲ್ಲಿ ಈ ಮನುಷ್ಯನ ಇಡೀ ಶರೀರವು ಕೂಡಲೇ ಬೆವರಿನಲ್ಲಿ ತುಂಬಿಕೊಳ್ಳಲು ಪ್ರಾರಂಭಿಸಿತು. Praise the Lord. Praise the Lord. Hallelujah. Hallelujah. പെട്ടെന്ന് ശരീരം മൊത്തം അഗ്നി നടുവിൽ നിൽക്കുന്ന പോലെ തോന്നി. ಕೂಡಲೇ ಇವನ ಈ ಶರೀರವು ಬೆಂಕಿಯ ಕೆಂಡದ ಒಳಗಡೆ ನಿಂತಿರುವ ರೀತಿಯಲ್ಲಿ ಅನಿಸಿತು. ഒരു വലിയ അഗ്നിഗോളം വന്ന് അയാളുടെ തലയിൽ വന്നിരുന്നു. ಅತಿ ದೊಡ್ಡ ಅಗ್ನಿಯ ಗೋಳವು ಅವರ ತಲೆಯ ಮೇಲೆ ಬಂದು ಕುಳಿತಿರುವ ರೀತಿಯಲ್ಲಿ ಅವರಿಗೆ ಅನಿಸಿತು. അത് അയാളുടെ ശരീരം മുഴുവനും അങ്ങ് വ്യാപിക്കാൻ തുടങ്ങി. ಅವರ ಶರೀರದಲ್ಲಿ ಈ ಬೆಂಕಿ ಹಬ್ಬುವ ರೀತಿಯಲ್ಲಿ ಅನಿಸುತ್ತಾ ಇದೆ. അയാള് ഉറക്ക നിലവിളിക്കാൻ തുടങ്ങി. ಅವರು ಜೋರಾಗಿ ಕೂಗಲು ಅಳಲು ಪ್ರಾರಂಭಿಸಿದರು. ശക്തിയായിട്ട് സ്തുതിക്കാൻ തുടങ്ങി. ಗಟ್ಟಿಯಾಗಿ ಸ್ವರ ಎತ್ತಿ ಸ್ತುತಿ ಮಾಡಲು ಪ್ರಾರಂಭಿಸಿದರು. ഏതാണ്ട് അരമണിക്കൂർ നേരം പുതിയൊരു ലോകത്തിൽ എന്ന പോലെ അയാൾക്ക് തോന്നി. ಒಂದು ಅರ್ಧ ಗಂಟೆಗಳ ಸಮಯ ಹೊಸ ಒಂದು ಲೋಕದಲ್ಲಿ ನಿಂತಿರುವ ರೀತಿಯಲ್ಲಿ ಅವರಿಗೆ ಅನಿಸಿತು. ആ ധ്യാനം കഴിഞ്ഞ് പോകാൻ നേരത്ത് ഇയാൾ എൻ്റെ അടുക്ക വന്നു. ಆ ಧ್ಯಾನ ಮುಗಿದು ಹೋಗುವ ಸಮಯದಲ್ಲಿ ಆ ವ್ಯಕ್ತಿ ಗುರುಗಳ ಬಳಿಗೆ ಬಂದರು. അയാൾ എന്നോട് പറഞ്ഞു, ഫാദർ, ഇനി ഞാൻ മദ്യപിക്കുകയല്ല. ಆ ಮನುಷ್ಯ ಈ ರೀತಿ ಹೇಳಿದರು, ಗುರುಗಳೇ, ಇನ್ನೆಂದಿಗೂ ನಾನು ಮದ್ಯಪಾನ ಮಾಡುವುದಿಲ್ಲ. അയാൾ പറഞ്ഞു, ഇന്നലെ രാത്രിയിലുണ്ടായ അനുഭവം മുഴുവൻ വിവരിച്ചു. ನಿನ್ನೆ ರಾತ್ರಿಯಲ್ಲಿ ಅವರಿಗೆ ಉಂಟಾಗಿರುವ ಎಲ್ಲ ಘಟನೆಗಳನ್ನು ಗುರುಗಳಲ್ಲಿ ವಿವರಿಸಿ ಕೊಟ್ಟರು. സ്വാമി, എന്നെ ആശീർവദിച്ചു വിടണം. ಸ್ವಾಮಿ, ಗುರುಗಳೇ, ಆಶೀರ್ವಾದ ಮಾಡಿ ನನ್ನನ್ನು ಕಳುಹಿಸಿ ಎಂಬುದಾಗಿ ಅವರು ಕೇಳಿದರು. Praise the Lord. Praise the Lord. അയാൾ ആദ്യമായിട്ട് വീട്ടിലേക്ക് മദ്യപിക്കാതെ കടന്നു. ಅವರು ಮೊದಲನೆಯ ಬಾರಿ ಮನೆಗೆ ಮದ್ಯಪಾನ ಮಾಡದೆ ಹೋಗುತ್ತಾ ಇದ್ದಾರೆ. അയാളുടെ ഭാര്യയ്ക്ക് വലിയ സന്തോഷമായി. ಅವರ ಹೆಂಡತಿಗೆ ಅತಿ ದೊಡ್ಡ ಸಂತೋಷವಾಯಿತು. അവള് നല്ല ഒരു അത്താഴമൊരുക്കി അവന് കൊടുത്തു. ಅವಳು ಒಳ್ಳೆಯ ರೀತಿಯಲ್ಲಿ ಆಹಾರ ಪದಾರ್ಥಗಳನ್ನು ಮಾಡಿ ಅವರಿಗೆ ಕೊಟ್ಟರು. സപ്പർ. ಸಂಜೆಯ ಊಟವನ್ನು ಸರಿ ಮಾಡಿ ಅವರಿಗೆ ಕೊಟ್ಟರು. Praise the Lord. Praise the Lord. Hallelujah. 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 പിറ്റേ ദിവസം രാവിലെ ഉണർന്നു കുറച്ച് കഴിഞ്ഞപ്പോഴേക്കും അയാളുടെ സുഹൃത്തുക്കൾ 5 പേര് അയാളെ കാണാൻ വന്നു. ಮರುದಿನ ಬೆಳಗ್ಗೆ ಎದ್ದ ನಂತರ ಸ್ವಲ್ಪ ಸಮಯ ಕಳೆದಾಗ ಅವರ ಗೆಳೆಯರು 5 ಜನ ಸೇರಿ ಅವರ ಹತ್ತಿರಕ್ಕೆ ಬರುತ್ತಾ ಇದ್ದಾರೆ. അയാൾ ധ്യാനത്തിന്റെ വിശേഷങ്ങളൊക്കെ അവരോട് പറയാൻ തുടങ്ങി. ಧ್ಯಾನದ ಎಲ್ಲ ಘಟನೆಗಳು ವಿಶೇಷವನ್ನು ಅವರಲ್ಲಿ ತಿಳಿಸುತ್ತಾ ಇದ್ದಾರೆ. അവരൊക്കെ പറഞ്ഞു, നമുക്കും പോണോടാ ധ്യാനിക്കാനായിട്ട്. ಅವರು ಬಂದವರು ಹೇಳಿದರು, ನಮಗೂ ಹೋಗೋಣ ಧ್ಯಾನಕ್ಕಾಗಿ ಎಂಬುದಾಗಿ. എന്നും പറഞ്ഞ് എല്ലാരും കൂടെ പുറത്തേക്ക് ഇറങ്ങി. ಪುನಃ ಎಲ್ಲರೂ ಮನೆಯಿಂದ ಹೊರಗಡೆ ಬಂದರು. അവരങ്ങനെ വർത്താനം പറഞ്ഞ് നടന്ന് അവര് അവരുടെ പഴയ മദ്യശാലയിലേക്ക് തന്നെ നടന്നു. ಅವರು ಮಾತನಾಡಿಕೊಂಡು ನಿಧಾನವಾಗಿ ನಡೆದು ಹಳೆಯ ಮದ್ಯಪಾನದ ಅಂಗಡಿಯ ಒಳಗಡೆ ಬರುತ್ತಾ ಇದ್ದಾರೆ. അതിനകത്ത് എല്ലാരും കേറിയിരുന്നു. ಅದರ ಒಳಗಡೆ ಎಲ್ಲರೂ ಹತ್ತಿ ಕುಳಿತರು. അവര് ഓർഡർ ചെയ്തു, സാധാരണ പോലെ ഓർഡർ ചെയ്തു. ಈಗ ಸಾಧಾರಣವಾದ ಒಂದು ಹಾಳಿನಲ್ಲಿ ಎಲ್ಲರೂ ಕುಳಿತುಕೊಂಡಿದ್ದಾರೆ. അവര് ഓർഡർ ചെയ്തു. ಅವರು ಆರ್ಡರ್ ಮಾಡಿದರು.
മദ്യത്തിന് ഓർഡർ ചെയ്തെന്ന്. ಮದ್ಯಕ್ಕೆ ಬರಲಿ ಎಂಬುದಾಗಿ ಆರ್ಡರ್ ಕೊಡ್ತಾ ಇದ್ದಾರೆ. എല്ലാവരുടെയും ഗ്ലാസുകളിൽ മദ്യം ഒഴിച്ചു കൊടുത്തു. ಎಲ್ಲರ ಗ್ಲಾಸುಗಳಲ್ಲಿ ಮದ್ಯವನ್ನು ಹಾಕಿ ಕೊಟ್ಟರು. സ്നേഹിതരെല്ലാരും മദ്യപിക്കാൻ തുടങ്ങി. ಗೆಳೆಯರು ಎಲ್ಲರೂ ಮದ್ಯಪಾನ ಮಾಡಲು ಪ್ರಾರಂಭಿಸಿದರು. ഇയാള് പറഞ്ഞു ഞാൻ മദ്യപിക്കുകയല്ല. ಇವರು ಹೇಳಿದರು ನಾನು ಮದ್ಯಪಾನ ಮಾಡುವುದಿಲ್ಲ. അവര് പറഞ്ഞു അങ്ങനെ പറ്റത്തില്ല. ಈ ಗೆಳೆಯರು ಹೇಳಿದರು ಅದು ಸಾಧ್ಯವಲ್ಲ. നീ ഞങ്ങളുടെ കൂടെ വന്നാ നീ നിശ്ചയമായിട്ടും കുടി. ನೀವು ನಮ್ಮ ಜೊತೆಯಲ್ಲಿ ಬಂದರೆ ನಿಶ್ಚಯವಾಗಿ ನೀನು ಕೂಡ ಕುಡಿಬೇಕು. നീ ഇപ്പൊ കുടിച്ചില്ല പിന്നെ ഞങ്ങള് ധ്യാനിക്കാൻ വരികയല്ല. ನೀನು ಇವಾಗ ಕುಡಿಯದೇ ಇದ್ದರೆ ನಿನ್ನ ಜೊತೆಯಲ್ಲಿ ನಾವು ಧ್ಯಾನಕ್ಕಾಗಿ ಬರೋದಿಲ್ಲ. അതുകൊണ്ട് നീ ഇപ്പൊ കുടിക്കണം. ಅದರಿಂದಲೇ ಈ ಸಮಯ ನೀನು ಕೂಡ ಕುಡಿಬೇಕು. Praise the Lord. Praise the Lord. ആ മനുഷ്യനെ നിർബന്ധിച്ചു. ಆ ಮನುಷ್ಯನಿಗೆ ಪುನಃ ಪುನಃ ಒತ್ತಾಯ ಮಾಡಿದರು. അയാള് പറഞ്ഞു എനിക്ക് കുടിക്കാൻ പറ്റിയല്ല. ಅವರು ಹೇಳಿದರು ನನ್ನಿಂದ ಕುಡಿಲಿಕ್ಕಾಗಿ ಆಗುವುದಿಲ್ಲ. അപ്പൊ അവരെന്ത് ചെയ്തു? ബലമായിട്ട് അവന്റെ ഗ്ലാസ്സിൽ ഒഴിച്ച മദ്യം കൊണ്ടുവന്ന് അവനെ ബലമായി പിടിച്ച് അവന്റെ വായിലേക്ക് ഒഴിക്കാൻ നോക്കി. ಗೆಳೆಯರು ಏನು ಮಾಡಿದರು? ಗ್ಲಾಸ್ ಅಲ್ಲಿರುವಂತಹ ಮದ್ಯವನ್ನು ಬಲವಾಗಿ ಹಿಡಿದುಕೊಂಡು ಅವರ ಬಾಯಿಗೆ ಹಾಕಿಕೊಡಲಿಕ್ಕಾಗಿ ಪ್ರಯತ್ನ ಮಾಡಿದರು. ഈ മനുഷ്യന്റെ മൂക്കിലേക്ക് മദ്യത്തിന്റെ സ്മെല്ല് അടിച്ചു. ಈ ಮನುಷ್ಯನ ಮೂಗಿಗೆ ಮದ್ಯದ ಆ ಒಂದು ವಾಸನೆ ಹತ್ತಿದೆ. മദ്യത്തിന്റെ സ്മെല്ല് മൂക്കിൽ വന്ന ഉടനെ തന്നെ പെട്ടെന്ന് ഇയാൾക്ക് ഛർദ്ദിക്കാൻ വന്നു. ಮದ್ಯದ ಆ ಒಂದು ವಾಸನೆಯು ಆ ಮನುಷ್ಯನ ಮೂಗಿಗೆ ಬಂದ ಕ್ಷಣದಲ್ಲಿ ಆ ಮನುಷ್ಯನು ವಾಂತಿ ಮಾಡಲು ಪ್ರಾರಂಭಿಸಿದ. അങ്ങനെ ആ മനുഷ്യൻ ഛർദ്ദി എന്ത് ചെയ്താ നിക്കത്തില്ല, ഛർദ്ദിക്കല്. ಈಗ ಆ ಮನುಷ್ಯನು ವಾಂತಿ ಮಾಡ್ತಾ ಇದ್ದಾನೆ. ವಾಂತಿ ಮಾಡಿ ಮಾಡಿ ವಾಂತಿಯನ್ನು ನಿಲ್ಲಿಸಲು ಸಾಧ್ಯವಾಗುತ್ತಾ ಇಲ್ಲ. അവൻ 5 സുഹൃത്തുക്കളുടെയും തലമീതെ ഛർദ്ദിച്ചിട്ടു. ಈ 5 ಗೆಳೆಯರ ತಲೆಯ ಮೇಲೆ ವಾಂತಿ ಮಾಡಿ ಹಾಕಿದರು. Praise the Lord. Praise the Lord. Hallelujah. 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 അയാള് വീണ്ടും തിരിച്ച് ധ്യാന കേന്ദ്രത്തിലേക്ക് വന്നു. ಪುನಃ ಆ ವ್ಯಕ್ತಿ ಧ್ಯಾನ ಕೇಂದ್ರಕ್ಕೆ ಬಂದರು. അയാൾ എന്നോട് പറഞ്ഞു ഫാദർ ഇപ്പൊ എനിക്ക് മദ്യപിക്കണം എന്നുണ്ടെങ്കിലും മദ്യപിക്കാൻ പറ്റണില്ല. ಫಾದರೇ ಇವಾಗ ನನಗೆ ಮದ್ಯಪಾನ ಮಾಡಬೇಕು ಎಂಬುದಾಗಿ ಅನಿಸಿದರು. ಮದ್ಯಪಾನ ಮಾಡಲಿಕ್ಕಾಗಿ ಆಗುತ್ತಾ ಇಲ್ಲ. ഇതാണ് വീണ്ടും ജനിച്ച മനുഷ്യന്റെ പ്രത്യേകത. ಇದಾಗಿದೆ ಹೊಸತಾಗಿ ಹುಟ್ಟಿ ಬಂದಿರುವಂತಹ ಮನುಷ್ಯನ ಅವಸ್ಥೆ. Praise the Lord. Praise the Lord. Hallelujah. Hallelujah. ഈ മനുഷ്യൻ വീണ്ടും പലതവണ ധ്യാനം കൂടി. ಆ ಮನುಷ್ಯನು ಪುನಃ ಪುನಃ ಅನೇಕ ಬಾರಿ ಧ್ಯಾನ ಸೇರಿದ. വചനം പഠിക്കാൻ തുടങ്ങി. ದೇವರ ವಚನವನ್ನು ಕಲಿಯಲು ಪ್ರಾರಂಭಿಸಿದ. ഈ ശശിബാബു ഏതാനും മാസങ്ങൾക്കുള്ളില് ദൈവവചനം പറയാൻ തുടങ്ങി. ಶಶಿಬಾಹು ಎಂಬಂತಹ ಈ ವ್ಯಕ್ತಿ ಅನೇಕ ತಿಂಗಳುಗಳ ಒಳಗೆ ದೇವರ ವಾಕ್ಯವನ್ನು ಪ್ರಬೋಧನೆ ಮಾಡುವಂತಹ ವ್ಯಕ್ತಿಯಾಗಿ ಮಾರ್ಪಟ್ಟನು. ഏതാണ്ട് 12 വർഷം ഞാൻ അവിടെ ഉള്ളപ്പം ഈ മനുഷ്യൻ എന്നോടൊപ്പം ദൈവവചനം പ്രസംഗിക്കുന്ന ശുശ്രൂഷകനായിട്ട് മാറി. ಗುರುಗಳು 12 ವರ್ಷ ಆಂಧ್ರ ಪ್ರದೇಶದಲ್ಲಿರುವಾಗ ಗುರುಗಳ ಜೊತೆಯಲ್ಲಿ ದೇವರ ವಾಕ್ಯವನ್ನು ಪ್ರಬೋಧನೆ ಮಾಡಲಿಕ್ಕಾಗಿ ಅವರು ಕೂಡ ಇದ್ದರು. Praise the Lord. Praise the Lord. Hallelujah. 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 വലതുകരം ഉയർത്തി ಬಲಕೈಯನ್ನು ಮೇಲಕ್ಕೆತ್ತಿ Hallelujah. Hallelujah. യേശുവേ ಯೇಸುವೇ പരിശുദ്ധാത്മാവിൽ ಪವಿತ್ರಾತ್ಮರಿಂದ നാക്കോ ನಮ್ಮನ್ನು എന്നെ പുതിയ സൃഷ്ടിയാക്കണേ. ನನ್ನನ್ನು ಹೊಸ ಸೃಷ್ಟಿಯಾಗಿ ಮಾರ್ಪಡಿಸಿರಿ. ಅಂದರು ಎಲ್ಲರೂ ಸೇರಿ ಹೇಳಿ ಯೇಸುವೇ ಯೇಸುವೇ ಪವಿತ್ರಾತ್ಮರಿಂದ ನನ್ನನ್ನು ಹೊಸ ಸೃಷ್ಟಿಯಾಗಿ ಮಾರ್ಪಡಿಸಿರಿ ಮಾರ್ಪಡಿಸಿರಿ. ഹല്ലേലൂയ. ಹಲ್ಲೆಲೂಯಾ.
രണ്ട് കൈകൾ ഉയർത്തി ಎರಡು ಕೈಗಳನ್ನು ಮೇಲಕ್ಕೆತ್ತಿ ഹല്ലേലൂയ ಹಲ್ಲೆಲೂಯ ഹല്ലേലൂയ ಹಲ್ಲೆಲೂಯ ഹല്ലേലൂയ ಹಲ್ಲೆಲೂಯ 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 ಯೇಸುವೇ 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 ಹಲ್ಲೆಲೂಯ 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 ಸ್ವರವೆತ್ತಿ ಎಲ್ಲರೂ ಸೇರಿ ಹಲ್ಲೆಲೂಯ 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 ಹಲ್ಲೆಲೂಯ. പനിയ്, തലവേദന ഇതൊക്കെ അനുഭവപ്പെട്ട 3 പേര് ഈ കൂട്ടത്തിലുണ്ട്. ತಲೆನೋವು ಜ್ವರ ಇದ್ದಂತಹ 3 ಜನರು ಈ ಗುಂಪಿನಲ್ಲಿ ಇದ್ದಾರೆ. ഇപ്പം നിങ്ങൾ ശ്രദ്ധിക്കുക, നിങ്ങളുടെ തലവേദന മാറി, നിങ്ങളുടെ പനി മാറി. ಈ ಸಮಯದಲ್ಲಿ ನೀವು ಗಮನಿಸಿ, ನಿಮ್ಮ ತಲೆನೋವು ಬಿಟ್ಟು ಹೋಗಿದೆ, ನಿಮ್ಮ ಜ್ವರ ಬಿಟ್ಟು ಹೋಗಿದೆ. ഇത് തിരിച്ചറിഞ്ഞവർ എഴുന്നേറ്റ് നിൽക്കും. ಇದು ಗೊತ್ತಾದವರು ಎದ್ದು ನಿಂತುಕೊಳ್ಳಿ. ತಲೆನೋವು ಬಿಟ್ಟು ಹೋದವರು, ಜ್ವರ ಬಿಟ್ಟು ಹೋದವರು ನಿಂತುಕೊಳ್ಳಿ. 3 പേര് എഴുന്നേറ്റ് നിൽക്കുന്നു. 4 4 പേര് എഴുന്നേറ്റ് നിൽക്കും. 5 പേര് 6 പേര് 6 ಜನ ಎದ್ದು ನಿಂತುಕೊಂಡಿದ್ದಾರೆ. കൈകൊട്ടി ചപ്പല് കൊട്ടി ಶಕ್ತಿಯಾಗಿ ಕೈಗಳನ್ನು ತಟ್ಟಿ ಜೋರಾಗಿ ತಟ್ಟಿ ದೇವರಿಗೆ ವಂದನೆ ಸಲ್ಲಿಸಿ. Praise the Lord. Praise the Lord. Hallelujah. 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 കൂടെ മൂത്രം പോണം ഇങ്ങനത്തെ ഒരു രോഗപീഠയുള്ള 2-3 വ്യക്തികൾ ഇവിടെയുണ്ട്. ಪದೇ ಪದೇ ಮೂತ್ರ ಹೋಗ್ಬೇಕು, ಅದೇ ರೀತಿಯ ರೋಗಾವಸ್ಥೆಯಲ್ಲಿ ಬಂದಿರುವಂತಹ 2-3 ജന 2-3 ಜನ ಇಲ್ಲಿ ಇದ್ದಾರೆ. 2 ಅಥವಾ 3. എന്നാൽ ഇപ്പോൾ നിങ്ങൾക്ക് ആ അസ്വസ്ഥത മാറി സുഖപ്പെട്ടിരിക്കുന്നു. ಈ ಸಮಯದಲ್ಲಿ ಅದೇ ರೀತಿಯ ರೋಗ ಬಿಟ್ಟು ಹೋಗಿ ಗುಣವಾಗಿದೆ. അങ്ങനെ തിരിച്ചറിഞ്ഞവർ എഴുന്നേറ്റ് കൈಯನ್ನು ഉയർത്തി കാണിക്കുക. ಆ ರೀತಿ ಗೊತ್ತಾದವರು ಕೈಗಳನ್ನು ಮೇಲಕ್ಕೆತ್ತಿ ಎದ್ದು ನಿಂತು ಈ ರೀತಿ ಬೀಸಿ ತೋರಿಸಿ. സൗഖ്യപ്പെട്ടവർ മാത്രം, ಸೌಖ್ಯವಾದವರು ಮಾತ್ರ. 1 2 3 4 5 6 പേരെ കർത്താവ് സുഖപ്പെടുത്തുന്നു. ಇಲ್ಲಿ 6 ಜನರನ್ನು ದೇವರು ಗುಣಪಡಿಸುತ್ತಾ ಇದ್ದಾರೆ. ಶಕ್ತಿಯಾಗಿ ಕರಗಳನ್ನು ತಟ್ಟಿ ഹല്ലേലൂയ. ಹಲ್ಲೆಲೂಯ. അബ്ഡോമിനൽ പെയിൻ, നിങ്ങൾക്ക് അടിവയറ്റില് ശക്തമായ വേദന ഉണ്ടായിരുന്നു. ಕಿಬ್ಬೊಟ್ಟೆಯಲ್ಲಿ, ಹೊಟ್ಟೆಯ ಕೆಳಭಾಗದಲ್ಲಿ ತುಂಬಾ ನೋವು ಬರುತ್ತಾ ಇದೆ. പൊത്തിക്കടുപ്പിലോ നൊപ്പി. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ഹല്ലേലൂയ. ಹಲ್ಲೆಲೂಯ. അത് തക്കിപ്പോയി, അത് മാറിപ്പോയി. ಈ ಸಮಯ ಕಿಬ್ಬೊಟ್ಟೆಯಲ್ಲಿರುವಂತಹ ನೋವು ಬಿಟ್ಟು ಹೋಗಿದೆ. ഈ സൗഖ്യം കിട്ടിയവര് ഒന്ന് എഴുന്നേറ്റ് ಈ നിൽക്കാമോ? ಸೌಖ್ಯವನ್ನು ಸಿಕ್ಕಿದವರು ಎದ್ದು ನಿಂತ್ಕೊಳ್ಳಿ. ಹೊಟ್ಟೆಯ ಕೆಳಭಾಗ ನೋವು ಬಿಟ್ಟು ಹೋಗಿದೆ. 1 2 3 4 പേരെ കർത്താവ്, 5 പേരെ 6 പേരെ കർത്താവ് അനുഗ്രഹിക്കുന്നു. 6 ಜನರನ್ನು ಪುನಃ ದೇವರು ಅನುಗ್ರಹಿಸುತ್ತಾ ಇದ್ದಾರೆ. ചപ്പല് കൊട്ടി ಕೈಗಳನ್ನು ತಟ್ಟಿ ದೇವರಿಗೆ ವಂದನೆಗಳನ್ನು ಸಲ್ಲಿಸಿ. ശരീരം മൊത്തം അപ്പടപ്പടോ ദുരിത വസ്തുന്തി. മീ ശരീരത്ത് ശക്തിയായിട്ട് ചൊറിച്ചിൽ വരും. ಶರೀರದಲ್ಲಿ ಪದೇ ಪದೇ ತುರಿಕೆ ಬರ್ತದೆ. ಒಂದು ರೀತಿಯ ಅಲರ್ಜಿಯಿಂದ ತುರಿಕೆ ಬರ್ತದೆ. എന്നാൽ ഇപ്പോൾ അത് വിട്ടുപോയിരിക്കും. ಈ ಸಮಯದಲ್ಲಿ ಆ ರೋಗ ಬಿಟ್ಟು ಹೋಗಿದೆ. ഇത് തിരിച്ചറിഞ്ഞവര് ഈ കൂട്ടത്തിലുണ്ട്. ಅದು ಗೊತ್ತಾದವರು ಒಮ್ಮೆ ನಿಂತುಕೊಳ್ಳಿ. വിട്ടുമാറിയവർ എഴുന്നേറ്റ് കൈ ഉയർത്തി കാണിക്കുക. ಶರೀರದ ತುರಿಕೆ ಬಿಟ್ಟು ಹೋದವರು ಎದ್ದು ನಿಂತು ಕೈ ಬೀಸಿ ತೋರಿಸಿ. അനേകരെ കർത്താവ് അനുഗ്രഹിച്ചിരിക്കുന്നു. ಅನೇಕರನ್ನು ದೇವರು ಗುಣಪಡಿಸುತ್ತಾ ಇದ್ದಾರೆ. കൈയടിച്ച് ഈശോയ്ക്ക് നന്ദി പറയുക. ಶಕ್ತಿಯಾಗಿ ಎಲ್ಲರೂ ಕೈ ತಟ್ಟಿ ದೇವರಿಗೆ ವಂದನೆ ಸಲ್ಲಿಸಿ. Praise the Lord. Praise the Lord. Hallelujah. 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 ರೋಗಿಗೆ ಸೌಖ್ಯವ ಕೊಡಲು My dear friends, ಬಂದಿತರಿಗೆ ಬಿಡುಗಡೆ. we have a beautiful retreat in Canada. Bishops and preachers from different parts of the country are coming for this special retreat. In the name of the Father, and of the Son, and of the Holy Spirit. But
What is God doing in our hearts? From different parts of the country are coming for this special retreat. All of you are most cordially welcome for a spiritual experience and renewal of your family life, so that peace and joy may remain in your family. Welcome, dear friends.